ಬಿಗ್ ಬಾಸ್ ಸದ್ಯಕ್ಕೆ ಯಾರನ್ನ ಕೇಳಿ ಯಾರನ್ನ ಮಾತಾಡಿಸಿ ಯಾರು ಈ ಸರಿ ಗೆಲ್ಲೋದು ಬಿಗ್ ಬಾಸ್? ಸಂಗೀತನ, ಕಾರ್ತಿಕ, ವಿನಯ, ಡ್ರೋನ್ ಪ್ರತಾಪ ಅಥವಾ ವರ್ತೂರು ಸಂತೋಷ? ಈ ಥರದ ಹಲವಾರು ಪ್ರಶ್ನೆಗಳನ್ನು ನಿಮ್ಮ ಸ್ನೇಹಿತರಿಗೆ, ಬಂಧು ಬಾಂಧವರಿಗೆ ಕೇಳ್ತಾನೆ ಇರ್ತೀರಿ. ನಾವು ನಿಮ್ಮನ್ನು ಅದನ್ನೇ ಕೇಳ್ತಾ ಇದ್ದೀವಿ ಇವತ್ತು. ಯಾರು ಗೆಲ್ತಾರೆ ಬಿಗ್ ಬಾಸ್? ಯಾರು ಗೆಲ್ಲಬೇಕು ಬಿಗ್ ಬಾಸ್? ಒಂದಷ್ಟು ಜನಕ್ಕೆ ಇಂಥವರೇ ಗೆಲ್ಲಬೇಕು ಅಂತಿರುತ್ತೆ, ಆದರೆ ಅವ್ರಿಗೆ ಗೊತ್ತಿರುತ್ತೆ ಇವ್ರು ಗೆಲ್ಲಲ್ಲ ಅಂತ. ಯಾಕಂದರೆ ಎಲ್ಲರ ಪಾಸಿಟಿವ್ ನೆಗೆಟಿವ್ ವಿಚಾರಗಳು ಈಗ ಆಲ್ರೆಡಿ ಎಲ್ರಿಗೂ ಗೊತ್ತಾಗ್ಬಿಟ್ಟಿದೆ. ಒಬ್ಬೊಬ್ಬರು ತಮ್ಮದೇ ಆದಂತಹ ಒಂದು ಪರ್ಸನಾಲಿಟಿಯಿಂದ ಸಿಕ್ಕಾಪಟ್ಟೆ ಫೇಮಸ್ ಆಗಿದ್ದಾರೆ. ಅವ್ರದ್ದೇ ಆದಂತಹ ಫ್ಯಾನ್ ಪೇಜಸ್ ಇದೆ, ಫ್ಯಾನ್ ಫಾಲೋಯಿಂಗ್ಸ್ ಇದೆ. ಕಳೆದ 9 ಸೀಸನ್ಗಳಿಗಿಂತಲೂ ಕೂಡ 10ನೇ ಸೀಸನ್ ಸಿಕ್ಕಾಪಟ್ಟೆ ವಿಭಿನ್ನ ಅಂತ ಹೇಳ್ಬೋದು. ಯಾಕೆ ಅಂತಂದರೆ ಒಂದಷ್ಟು ಕಾಂಟ್ರವರ್ಸಿ, ಅದ್ರ ಜೊತೆಗೆ ಅಭಿಮಾನಿಗಳ ಸಂಖ್ಯೆ ಹೆಚ್ಚಳ ಆಗಿರೋದು. ಅಂದರೆ ಒಂದೊಂದು ಕ್ಯಾಂಡಿಡೇಟ್ಗೂ ಕೂಡ ಅವ್ರದ್ದೇ ಆದಂತಹ ಅಭಿಮಾನಿಗಳು ಇದ್ದಾರೆ. ಅಭಿಮಾನಿಗಳು ಅವ್ರು ಏನು ಮಾಡ್ತಾರೆ, ಏನು ಮಾತಾಡ್ತಾರೆ, ಅದನ್ನು ಅವರು ಸಪ್ರೇಟಾಗಿ ಚರ್ಚೆ ಮಾಡ್ತಾರೆ. ಆ್ಯಸ್ ಯೂಶುವಲ್ ನಮ್ಮ ಜೀ ಕನ್ನಡ ನ್ಯೂಸಲ್ಲೂ ನೀವು ನೋಡಿರ್ತೀರಿ, ಬಿಗ್ ಬಾಸ್ ಕುರಿತಾದಂತಹ ಪ್ರತಿದಿನದ ಅಪ್ಡೇಟ್ಸನ್ನು ನಮ್ಮ ಜೀ ಕನ್ನಡ ಎಂಟರ್ಟೈನ್ಮೆಂಟ್ ಡಿಜಿಟಲ್ ಮೂಲಕ ನಿಮ್ಮ ಮುಂದೆ ತಲುಪಿಸುವಂತಹ ಪ್ರಯತ್ನವನ್ನು ನಮ್ಮ ಇಡೀ ಟೀಮ್ ಸತತವಾಗಿ ಮಾಡ್ತಾ ಬಂದಿದೆ. ಸೊ ಇವತ್ತು ಕೂಡ ಫಿನಾಲೆ ವಾರದಲ್ಲಿ ಯಾರು ಗೆಲ್ತಾರೆ, ಯಾರು ಸೋಲ್ತಾರೆ ಅನ್ನೋ ಕನ್ಫ್ಯೂಷನ್ಸು, ಪ್ರಶ್ನೆಗಳು, ಕುತೂಹಲ, ಆ ಕ್ಯೂರಿಯಾಸಿಟಿ ಹಾಗೆ ಇಟ್ಟಿದ್ದಾರೆ. ಸದ್ಯದ ಅಪ್ಡೇಟ್ ಅಂತೂ ಇದು ಆಲ್ರೆಡಿ ಗೊತ್ತಾಗಿರುತ್ತೆ. ಯಾಕೆ ಅಂತಂದ್ರೆ ತುಕಾಲಿ ಸಂತೋಷ್ ಅವರು ಹೊರಗಡೆ ಬಂದಿದ್ದಾರೆ ಅನ್ನೋದನ್ನ ಚಾನೆಲ್ನವರೇ ರಿವೀಲ್ ಮಾಡಿದ್ದಾರೆ. ಉಳಿದ 5ರಲ್ಲಿ ಗೆಲ್ಲೋರು ಯಾರು? ₹5,00,00,000 ಗೆದ್ದೋರಿಗೆ ಸಿಗತ್ತೆ. ಯಾರಿಗೆ ಸಿಗಬೇಕು ಅನ್ನೋ ನಿಮ್ಮ ಅಭಿಲಾಷೆ. ಹಾಗಾದ್ರೆ ತಡ ಯಾಕೆ, ನಮ್ಮ ಕಾರ್ಯಕ್ರಮಕ್ಕೆ ನೀವು ಕೂಡ ಕರೆ ಮಾಡಿ ಮಾತನಾಡಿ ಅಂತ ಹೇಳ್ತೀನಿ. ಇದೇ ಈ ಹೊತ್ತಿನ ವಿಶೇಷ. ಯಾರು ವಿನ್ನರ್? ಬಿಗ್ ಬಾಸ್ ಫಿನಾಲೆ ಕಿಕ್. ಹಾಗಾದ್ರೆ ತಡ ಯಾಕೆ, ನನ್ನ ಜೊತೆಗೆ ಅತಿಥಿಗಳಿದ್ದಾರೆ, ಅವ್ರನ್ನ ವೆಲ್ಕಮ್ ಮಾಡ್ತೀನಿ. ನನ್ನ ಕೊಲೀಗ್ ಆದಂತಹ ಮಲ್ಲಿಕಾರ್ಜುನ್ ಪಾಟೀಲ್ ಇದ್ದಾರೆ. ನಮಸ್ಕಾರ ಮಲ್ಲಿಕಾರ್ಜುನ್ ಅವರೇ, ವೆಲ್ಕಮ್ ಟು ಶೋ. ಏನೋ ನಟಿ ಭೂಮಿಕಾ ಅವರಿದ್ದಾರೆ. ಸೊ ಎವ್ರಿ ಡೇ ಬಿಗ್ ಬಾಸ್ ಫಾಲೋ ಮಾಡ್ತಾರೆ ಇವರು ಕೂಡ. ಸೊ ಚೆನ್ನಾಗಿ ಪ್ರಿಡಿಕ್ಟಿವ್ ಮಾಡ್ತಾರೆ. ಒಂಥರ ಸ್ಪೋರ್ಟ್ಸ್ನಲ್ಲಿ ಯಾವ ರೀತಿಯಾಗಿ ಫುಲ್ ಎಕ್ಸ್ಪರ್ಟ್ ಆಗಿದ್ದಾರೋ ಹಾಗೆ ಬಿಗ್ ಬಾಸಲ್ಲೂ ಎಕ್ಸ್ಪರ್ಟು. ಭೂಮಿಕಾ ಅವರೇ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು ಸೋ ಮಚ್. ಓಕೆ, ಸೊ ಇಲ್ಲಿದ್ರೆ ಇನ್ನೂ ಚೆನ್ನಾಗಿರೋದು. ಇವತ್ತಿನ ಫಿನಾಲೆಯಲ್ಲಿ ಯಾರು ವಿನ್ ಆಗ್ತಾರೆ ಅನ್ನೋದು ಒಂಥರ ಕ್ಯೂರಿಯಾಸಿಟಿ. ಆದ್ರೆ ಸೊ ನನ್ಗೆ ಅಂತ ಒಬ್ರು ಫೇವ್ರೇಟ್ ಇದಾರಲ್ಲ, ಅದ್ ಯಾರು ಅಂತ ಆಮೇಲೆ ಹೇಳ್ತೀನಿ. ಓಕೆ, ಹೆಂಗಿದೆ ಮಂಗಳೂರು ವೆದರ್ ಈಗ? ಸಿಕ್ಕಾಪಟ್ಟೆ ಹಾಟ್ ಅಂತ ಹೇಳ್ಬೋದು. ಹಾಟ್ ಗಳ ಜೊತೆ ಬಿಸಿಲು ಕೂಡ ಅಷ್ಟೇ ಸಿಕ್ಕಾಪಟ್ಟೆ ಹಾಟ್ ಆಗಿದೆ. ಬಿಸಿಲಲ್ಲಿ ಬೆಂಡಾಗೋಗಿದ್ದೀನಿ. ಅಂದ್ರೆ ಈಗ ಬಿಗ್ ಬಾಸ್ ಅಂದ್ರೆ ಈ ಕ್ಯೂರಿಯಾಸಿಟಿ ಬೆಳೆಸ್ಕೊಂಡಿರೋ ಅಭಿಮಾನಿಗಳಿಗೆ ಹೆಂಗಾಗಿದೋ, ವೀಕ್ಷಕರಿಗೆ ಹೆಂಗಾಗಿದೆಯೋ ಹಂಗಿದೆ ಅಲ್ಲಿ ವೆದರ್. ಒಟ್ಟು ಈಕ್ವಲ್ ಟು ದಟ್ ಅಂತ ಹೇಳ್ಬೋದು. ಡೆಫಿನೆಟ್ಲಿ 100% ಅದೇ ತರ ಇದೆ. ಎಕ್ಸಾಕ್ಟ್ಲಿ ನೀವೇನ್ ಹೇಳಿದ್ರಿ ಅದೇ ತರ ಇದೆ. ಓಕೆ ಭೂಮಿಕಾ, ಹೇಳಿ ಮೊದಲನೇದಾಗಿ ಏನ್ ಹೇಳ್ತೀರಿ ಬಿಗ್ ಬಾಸ್ ಶೋ ಬಗ್ಗೆ? ಏನ್ ಹೇಳ್ತೀರಿ? ಫಸ್ಟ್ ಆಫ್ ಆಲ್ ಎಲ್ಲರದ್ದು ಒಂದಷ್ಟು ಕಮೆಂಟ್ಸ್ ಇದ್ದೇ ಇರುತ್ತೆ. ನಾವು ಯಾವುದನ್ನು ಹೊರಗೆ ಹಚ್ಚೋಕಂತೂ ಕುತ್ಕೊಂಡಿಲ್ಲ. ವೋಟಿಂಗ್ ಹೆಂಗಾಗುತ್ತೆ, ನಿಜಾನ ಫೇಕಾ ಮತ್ತೊಂದ ಅದೆಲ್ಲದಕ್ಕಿಂತ ಮೀರಿ ಫ್ಯಾನ್ ಫಾಲೋಯಿಂಗ್ ಬಹಳ ದೊಡ್ಡ ಮಟ್ಟದಲ್ಲಿ. ಅದು ಡ್ರೋನ್ ಪ್ರತಾಪ್ ಆಗಿರ್ಬೋದು, ವಿನಾಯಕ್ ಆಗಿರ್ಬೋದು, ಕಾರ್ತಿಕ್, ಸಂಗೀತ, ತನಿಷಾ ಇದ್ರು, ಈ ಹಿಂದೆ ನಮ್ರತಾ ಇದ್ರು. ಸೊ ಇವರೆಲ್ಲರಿಗೂ ಕೂಡ ಅವ್ರದೇ ಆದಂತಹ ಫಾಲೋವರ್ಸ್ ಇದ್ರು, ಫ್ಯಾನ್ಸ್ ಇದ್ರು. ಅವ್ರು ಏನ್ ಮಾಡಿದ್ರು, ಸರಿ ತಪ್ಪು, ಇದ್ರ ಜೊತೆಗೆ ತಪ್ಪು ಮಾಡಿದಾಗ ನೀವು ತಪ್ಪು ಮಾಡಿದ್ರಿ ಅಂತ ಕೂಡ ಟ್ರೋಲ್ ಮಾಡ್ತಾ ಇದ್ರು. ಒಳ್ಳೆ ಟ್ರೋಲು, ಬ್ಯಾಡ್ ಟ್ರೋಲ್ ವಿಚಾರಕ್ಕೇನೆ ಒಂದು ಟಾಪಿಕ್ ತಗೊಂಡು ಮಾತಾಡಿದ್ರು ಸುದೀಪ್ ಒಂದು ವಾರದಲ್ಲಿ. ಸೊ ಒಟ್ಟಾರೆಯಾಗಿ ಬಿಗ್ ಬಾಸ್ ಈ ಸೀಸನ್ ಬಗ್ಗೆ ಏನ್ ಹೇಳ್ತೀರಿ ಮೊದಲನೇದಾಗಿ? ಯಾಕಂದ್ರೆ ನಾನು ಎಲ್ಲಾ ಸೀಸನ್ ಬಿಗ್ ಬಾಸ್ ನ ನೋಡ್ಕೊಂಡ್ ಬಂದೆ. ಸೀಸನ್ 1 ಇಂದ ಸೀಸನ್ 10 ವರೆಗೂ ಏನಾಗಿತ್ತು, ಜೊತೆಗೆ OTT ಕೂಡ ಅದನ್ನು ಕೂಡ ಮಿಸ್ ಮಾಡದೆ ನೋಡಿದೀನಿ. ನಂಗೆ ಸೀಸನ್ 1 ತುಂಬಾ ಇಷ್ಟ ಆಗಿತ್ತು, ಸೀಸನ್ 4 ಇಷ್ಟ ಆಗಿತ್ತು. ಅದೇ ತರ ಅದೆಲ್ಲದಕ್ಕಿಂತ ಜಾಸ್ತಿ ನಂಗೆ ಇಷ್ಟ ಆಗಿದೆ ಸೀಸನ್ 10. ಯಾಕಂದ್ರೆ ಅಲ್ಲಿ ಡೇ 1 ಅಲ್ಲಿ ನೋಡಿದಾಗ ಏನಪ್ಪಾ ಕಂಟೆಸ್ಟೆಂಟ್ ಅಲ್ಲಿ ಈ ತರ ಇದಾರೆ ಕಂಟೆಸ್ಟೆಂಟ್ಸ್, ಯಾವ ತರ ಆಟ ಆಡ್ಬೋದು, ಚೆನ್ನಾಗಿರುತ್ತೋ ಇಲ್ವೋ ಅನ್ನೋ ತರ ಒಂಥರ ಅನ್ಸಿತ್ತು ನನಗೆ ಬಿಗಿನಿಂಗ್ ಅಲ್ಲಿ. ಬಟ್ 1 ವೀಕ್ ಹೋಗ್ತಾ ಇದ್ದಂಗ ಅನಿಸ್ತು, ಇಲ್ಲ ಏನೋ ಸಮಥಿಂಗ್, ಏನೋ ಒಂಥರ ಬೇರೆ ಸೀಸನ್ ಕಂಪೇರ್ ಮಾಡಿದ್ರೆ ತುಂಬಾನೇ ಚೆನ್ನಾಗಿದೆ ಅಂತ ಅನಿಸ್ತು. ಅಂಡ್ ಬರ್ತಾ ಏನ್ ಬಿಗ್ ಬಾಸ್ ನೋಡ್ಕೊಂಡ್ ಬಂದ್ವಿ. ನಿಮ್ಗೆ ಒಂದ್ ಸಿನಿಮಾದಲ್ಲಿ ಏನು ಮಸಾಲ ಇರುತ್ತೆ, ಆ ಮಸಾಲಕ್ಕಿಂತ ಜಾಸ್ತಿ ಈ ಸೀಸನ್ 10 ಅಲ್ಲಿ ಎಲ್ಲಾ ಜನರಿಗೆ ಸಿಕ್ತು ಅಂತ ಹೇಳ್ಬೋದು. ಸ್ಪೆಷಲಿ ವಿನಯ್ ಆಗಿರ್ಬೋದು, ಸಂಗೀತ ಆಗಿರ್ಬೋದು, ಡ್ರೋನ್ ಪ್ರತಾಪ್ ಆಗಿರ್ಬೋದು, ಅಂಡ್ ವರ್ತೂರ್ ಸಂತೋಷ್ ಇರ್ಬೋದು, ತನಿಷಾ. ಇವನ್ ತನಿಷಾ ಬಗ್ಗೆ ಹೇಳ್ಬಂದ್ರೆ ಸ್ಟ್ರಾಂಗ್ ಲೇಡಿ, ಸ್ಟ್ರಾಂಗ್ ವುಮೆನ್ ಅಂತಾನೆ ಹೇಳ್ಬೋದು. ಡೇ 1 ಇಂದ ಚೆನ್ನಾಗಿ ಆಡ್ಕೊಂಡ್ ಬಂದ್ರು. ಬಟ್ ಅವ್ರು ಇಷ್ಟು ಬೇಗ ಹೋಗ್ಬಾರ್ದಾಗಿತ್ತು ಅಂತ ನನ್ಗೂ ಅನ್ಸ್ತು, ಸ್ಪೆಷಲಿ ತನಿಷನ್ ಬಗ್ಗೆ. ಯಾಕಂದ್ರೆ ಅಷ್ಟು ಚೆನ್ನಾಗಿ ಟಾಸ್ಕ್ ಅಲ್ಲಿ ಆಡ್ತಾ ಇದ್ರು. ಅಂಡ್ ವಿನಯ್ ಬಗ್ಗೆ
ಬಿಗಿನಿಂಗ್ ಇಂದ ನನ್ಗೆ ಯಾಕೋ ವಿನಯ್ ಬಗ್ಗೆ ನಂಗೇನು ಅಷ್ಟು ಇದಿರ್ಲಿಲ್ಲ. ವಿನಯ್ ಏನು ನನ್ನ ಫೇವ್ರೆಟ್ ಕಂಟೆಸ್ಟೆಂಟ್ ಏನು ಆಗಿರ್ಲಿಲ್ಲ. ನಂಗೆ ದ್ರೋಣ್ ತುಂಬಾ ಇಷ್ಟ ಆದ್ರು, ಯಾಕಂದ್ರೆ ಹೊರಗಡೆ ಅವ್ರ ಬಗ್ಗೆ ಒಂದಷ್ಟು ಕಾಂಟ್ರವರ್ಸಿಗಳಿತ್ತು, ಒಂದಷ್ಟು ಅವ್ರ ಬಗ್ಗೆ ಮಾತುಗಳೆಲ್ಲ ಇತ್ತು. ಒಂಥರ ಬೇಜಾರಾಗ್ತಾ ಇತ್ತು. ಅವಾಗ ಅನ್ಸ್ತಾ ಇತ್ತು ಯಾಕೆ ದ್ರೋಣ್ ಪ್ರತಾಪ್ ಈ ತರ ಮಾಡಿದ್ರು ಅಂತ. ಅವ್ರ ಬಿಗ್ ಬಾಸ್ ಬಂದ್ಮೇಲೆ ಅವ್ರ ಬಗ್ಗೆ ನಾವೇನ್ ಅನ್ಕೊಂಡಿದ್ವಲ್ಲ, ಆ ದ್ರೋಣ್ ಪ್ರತಾಪ್ ಅದಲ್ಲ. ಬಟ್ ಅವನಲ್ಲಿ ಒಂದು ಇನೋಸೆನ್ಸ್ ಇದೆ, ಒಬ್ಬ ಇನೋಸೆಂಟ್ ಹುಡುಗ ಇದ್ದಾನೆ ಅಂತ ಈ ಬಿಗ್ ಬಾಸ್ ಬಂದ್ಮೇಲೆ ಅನಿಸ್ತು. ಓಕೆ, ಎಸ್. ನಮ್ರತಾ, ಎಸ್. ಹಾ, ಇದೆ, ಟೈಮ್ ಇದೆ, ಇನ್ನು ಮಾತಾಡೋಣ ನಿಧಾನಕ್ಕೆ. ನನಗೆ ತುಂಬಾ ವಿಷಯಗಳಿದೆ ನಿಮಗೂ ಮಾತಾಡೋಕೆ ಅಂತ ಗೊತ್ತಿದೆ. ಎಕ್ಸೈಟ್ ಆಗಿರೋದು ನೋಡಿದ್ರೆ ಗೊತ್ತಾಗುತ್ತೆ ಎಷ್ಟು ಫಾಲೋ ಮಾಡ್ತೀರಿ ನೀವು ಬಿಗ್ ಬಾಸ್ ಅಂತ. ಎಸ್, ಐ ವಿಲ್ ಕಮ್ ಬ್ಯಾಕ್ ಟು ಯು ಭೂಮಿಕಾ. ಇರಿ, ಲೈನಲ್ಲಿ ಇರಿ. ಓಕೆ, ನನ್ನ ಜೊತೆಗೆ ಮತ್ತೊಬ್ಬರು ಅತಿಥಿಗಳು ಜಾಯ್ನ್ ಆಗ್ತಾ ಇದ್ದಾರೆ. ನಟ ಜೊತೆಗೆ ಇವರು ಬಿಗ್ ಬಾಸ್ ವೇದಿಕೆವರೆಗೂ ಕೂಡ ಹೋಗಿ ಬಂದಿದ್ದಾರೆ. ಬಟ್ ಚೆನ್ನಾಗಿ ಪ್ರಿಡಿಕ್ಟ್ ಮಾಡ್ತಾರೆ. ಟ್ರೋಲ್ ಸೋಷಿಯಲ್ ಮೀಡಿಯಾದಲ್ಲಂತೂ ಸಿಕ್ಕಾಪಟ್ಟೆ ಆಕ್ಟಿವ್. ಸುರಸುಂದರ ಅವಿನಾಶ್ ಅಂತಾನೆ ಇವರು ಫೇಮಸ್. ಸ್ವಲ್ಪ ಸುಂದರವಾಗಿ ಇದ್ದಾರೆ. ಅವಿನಾಶ್, ಹಾಯ್, ವೆಲ್ಕಮ್ ಟು ದ ಶೋ. ಹೇಗಿದ್ದೀರಿ? ಚೆನ್ನಾಗಿದ್ದೀನಿ, ನೀವು ಹೇಗಿದ್ದೀರಾ? ಸೂಪರ್ ಆಗಿದ್ದೀನಿ. ನಿಮ್ಮನ್ನ ಮಾತಾಡ್ಸಕ್ ಮುಂಚೆ ನನ್ನ ಕೊಲಿಗೆ ಮಾತಾಡ್ಸ್ಕೊಂಡ್ ಬಂದ್ಬಿಡ್ತೀನಿ. ಮಲ್ಲಿಕಾರ್ಜುನ್, 10ನೇ ಸೀಸನ್ನ ಒಂದು ದಿನಾನು ಬಿಡದೆ ಕಣ್ಣಿಗೆ ಎಣ್ಣೆ ಬಿಟ್ಕೊಂಡು ನೋಡಿದೀರಿ ಅಂತ ಹೇಳ್ಬೋದು. ಅನ್ಸೀನು ನೋಡಿದ್ದೀರನೋ ಗೊತ್ತಿಲ್ಲ ನನಗೆ. 24x7 ಸ್ಟ್ರೀಮಿಂಗು ನೋಡಿದ್ದೀರೇನೋ ಗೊತ್ತಿಲ್ಲ ನನಗೆ. ಹೇಳ್ತೀರಿ ಈ ಸೀಸನ್ ಬಗ್ಗೆ? ಈ ಸೀಸನ್ ಆರಂಭ ಆಗದಾಗ ಹ್ಯಾಪಿ ಬಿಗ್ ಬಾಸ್ ಅನ್ನುವಂಥದ್ದಿತ್ತು. ಬಟ್ ಆ ಹ್ಯಾಪಿ ಅಂತೂ ಎಲ್ಲೂ ನನಗೆ ಕಂಡೇ ಇಲ್ಲ. ಅಗ್ರೆಸಿವ್ ಬಿಗ್ ಬಾಸ್ ಅಂದ್ರೆ ಇದಕ್ಕೆ ಸೂಟೇಬಲ್ ಆಗುತ್ತೆ. ಒಂದು ವಿನಯ್ ಅವರ ಅಗ್ರೆಸಿವ್ನೆಸ್ ನೋಡಿದ್ವಿ, ಕಾರ್ತಿಕ್ ಅವರ ಒಂದು ಜೆಂಟಲ್ಮ್ಯಾನ್ ಗೇಮ್ ನೋಡಿದ್ವಿ, ಆಮೇಲೆ ಸಂಗೀತ ಅವ್ರದ್ದು ಒಂದು ಒಳ್ಳೆ ಸ್ಟ್ರಾಂಗ್ ಲೇಡಿ ಬಾಂಡ್, ಒಂದು ಶ್ರುತಿ ಅವರ ಆದ್ಮೇಲೆ ಇದುವರೆಗೂ ಕೂಡ ಯಾರು ಗೆದ್ದಿಲ್ಲ. ಅದಾದ ನಂತರ ಸಂಗೀತ ಅವ್ರಿಗೆ ಗೆಲ್ಲಬಹುದು ಅನ್ನುವಂಥ ಪ್ರೆಡಿಕ್ಷನ್ ತುಂಬಾ ಹೊರಗಡೆ ನಡೀತಾ ಇದೆ. ಅವ್ರನ್ನ ನೋಡಿದೀವಿ, ವರ್ತೂರ್ ನೇರ ನುಡಿ ನೋಡಿದೀವಿ. ನನಗನಿಸಿದ ಮಟ್ಟಿಗೆ ಈ ಬಿಗ್ ಬಾಸ್ 9 ಸೀಸನ್ಗೆ ಹೋಲಿಸ್ಕೊಂಡ್ರೆ ತುಂಬಾ ಚೆನ್ನಾಗಿ ಮೂಡಿ ಬಂದಿದೆ. ಒಂದು ಗೇಮ್ಸ್ ಆಗಿರ್ಬೋದು, ನೇರ ನುಡಿ ಆಗಿರ್ಬೋದು, ಫ್ರೆಂಡ್ಶಿಪ್ ದೋಖಾ ಆಗಿರ್ಬೋದು, ಆಮೇಲೆ ಒಳ್ಳೆ ಫ್ರೆಂಡ್ಶಿಪ್ ನೋಡಿದೀವಿ, ಲವ್ ಬ್ರೇಕಪ್ ನೋಡಿದೀವಿ, ಫ್ರೆಂಡ್ಶಿಪ್ ಬ್ರೇಕಪ್ ನೋಡಿದೀವಿ. ಎಲ್ಲವೂ ಪ್ಯಾಕೇಜ್ ಅಲ್ಲಿ ಇತ್ತು. ನನಗನಿಸಿದ ಮಟ್ಟಿಗೆ 9 ಸೀಸನ್ ಹೋಲಿಸ್ಕೊಂಡ್ರೆ ತುಂಬಾ ಚೆನ್ನಾಗಿ ಇದು ಮೂಡಿ ಬಂದಿದೆ. ಕೆಲವೊಬ್ರು ಹೊರಗಡೆ ಟ್ರೋಲ್ ಮಾಡ್ತಾ ಇದ್ದಾರೆ, ನಗು ಇಲ್ಲ, ಸಾಂಗ್ಸ್ ಇಲ್ಲ, ಏನಪ್ಪ ಹಾಗೆ ಹೀಗೆ ಅಂತ. ಬಟ್ ಜನ ಅಂತೂ ಇಷ್ಟಪಡ್ತಾರೆ. ನೀವು ಕೆಟ್ಟದ್ದಾಗ್ಲಿ ಒಳ್ಳೇದಾಗ್ಲಿ ಜನ ಅಂತೂ ಬಿಗ್ ಬಾಸ್ ನೋಡ್ತಾರೆ. ಈಗಿರುವಂತಹ ಫ್ಯಾನ್ಸ್ ಹೀರೋಗಳಿಗೆ ಅಷ್ಟು ವೆಲ್ಕಮ್ ಚೆನ್ನಾಗಿ ಸಿಗುತ್ತೆ ಇಲ್ಲೋ ಗೊತ್ತಿಲ್ಲ. ತನಿಷಾ ಅವರು ಹೊರಗಡೆ ಬಂದ್ಮೇಲೆ ಅವ್ರನ್ನ ಹೊರಗಡೆ ಮಾತಾಡಿಸುವಂಥ ರೀತಿ, ಮೈಕಲ್ ಹೊರಗಡೆ ಬಂದ್ಮೇಲೆ ಮಾತಾಡಿಸುವಂಥ ರೀತಿ, ಕಾಂಟ್ರವರ್ಸಿಗಳು, ನನಗೇನೋ ಈ ಒಂದು ಬಿಗ್ ಬಾಸ್ ತುಂಬಾ 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 ಇಷ್ಟ ಆಗಿದೆ. ಓಕೆ, ಸೂಪರ್. ಅವಿನಾಶ್ ಅವರೇ, ನೀವು ಬಿಗ್ ಬಾಸ್ ವೇದಿಕೆವರೆಗೂ ಕೂಡ ಹೋಗಿ ಬಂದ್ರಿ. ಗೊತ್ತಿಲ್ಲ, ಇಟ್ಸ್ ಬ್ಯಾಡ್ ಲಕ್ ಅನ್ನೋದಕ್ಕಿಂತ ಒಂದು ಎಕ್ಸ್ಪೀರಿಯನ್ಸು. ನೆಕ್ಸ್ಟು ನಾವು ಕೂಡ ನೋಡ್ಬೋದೇನೋ. ವಿಲ್ ಬಿ ವೇಟಿಂಗ್. ಈ ಸೀಸನ್ ಬಗ್ಗೆ ಏನು ಹೇಳ್ತೀರಿ? ಯಾಕಂತಂದರೆ ಪ್ರಾರಂಭದಲ್ಲಿ ಒಂದಷ್ಟು ವಿಚಾರಗಳು ಬಂತು, ಹೋಯ್ತು, ಒಂದಷ್ಟು ಜನ ಕರೆಸಿದ್ರು, ಆಯ್ಕೆ ಮಾಡ್ಕೊಳ್ಳಿಲ್ಲ, ಈ ಥರದ ಮಾತುಗಳು ಬಂತು. ಬಟ್ ತದನಂತರದಲ್ಲಿ ಡ್ರೋನ್ ಪ್ರತಾಪ್ ವಿಷಯಕ್ಕಾಗಿರ್ಬೋದು, ಕೆಲವೊಂದು ಕ್ಯಾಂಡಿಡೇಟ್ಸ್ ಬಗ್ಗೆ ಆಲ್ರೆಡಿ ಟ್ರೋಲಿಂದಾನೇ ಶುರುವಾಗಿದ್ದು ಅಂತ ಹೇಳ್ಬೋದು. ಒಂಥರ ಈ ಸೀಸನ್ ಆದಷ್ಟು ಟ್ರೋಲ್ ಬಹುಶಃ ಯಾವ ಸೀಸನ್ನು ಆಗಿರ್ಲಿಕ್ಕಿಲ್ಲ ನನ್ನ ಪ್ರಕಾರ. ನೀವು ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ಆಕ್ಟಿವ್ ಆಗಿದ್ದೀರಿ. ಏನು ಹೇಳ್ತೀರಿ ಮೊದಲನೇದಾಗಿ? ಅದೇ ನೋಡ್ತಾ ಇದ್ದೀನಿ ನಾನು, ಪ್ರತಿ ಎಪಿಸೋಡು ನೋಡ್ತಾ ಇದ್ದೀನಿ. ಆ್ಯಂಡ್ ಎಲ್ಲದಕ್ಕಿಂತ ಹೆಚ್ಚಾಗಿ ಪ್ರೋಮೋಸ್ ರಿಲೀಸ್ ಆಗಿದ ತಕ್ಷಣ ನೋಡ್ತೀನಿ. ಆ್ಯಂಡ್ ಸರ್ ಹೇಳ್ದಂಗೆ ಹ್ಯಾಪಿ ಬಿಗ್ ಬಾಸ್ ಅಂತೂ ಇಲ್ಲ. ಯಾಕಂದ್ರೆ ಪ್ರತಿ ಸಲ ನಾವು ಇದಕ್ಕೂ ಮುಂಚೆ ನೋಡ್ಕೊಂಡ್ ಬಂದಿರೋದೇನಂದ್ರೆ, ಒಂದು ಚಂದನ್ ಶೆಟ್ಟಿ ಅವರ ಸಾಂಗು, ವಾಸುಕಿ ವೈಭವ್ ಅವರ ಸಾಂಗು, ಮಂಜು ಪಾವಗಡ ಅವರ ಕೌಂಟ್ರು, ಸೃಜನ್ ಅಕುಲ್ ಇವರ ಸೆನ್ಸ್ ಆಫ್ ಹ್ಯೂಮರು. ಈ ಸಲ ಅಗ್ರೆಷನ್ ಬಿಟ್ರೆ ಸೆನ್ಸ್ ಆಫ್ ಹ್ಯೂಮರ್ ಅನ್ನೋದೇ ಇಲ್ಲ. ಅಂಡ್ ಫನ್ ಆಗಿ ರಿಲೀಸ್ ಆಗಿರೋದು ಹೌದು, ಅದ್ರಲ್ಲೂ ಫನ್ ಇಲ್ಲ. ಒಂದು ಸ್ಲ್ಯಾಂಗ್ ಇಂದ ವೈರಲ್ ಆಯ್ತು. ಅದ್ರಲ್ಲಿ ಯಾವ್ದು ಟಾಂಟ್ ಅಷ್ಟೇ, ಅದ್ರಲ್ಲಿ ಯಾರು ಕೌಂಟರ್ ಕೊಟ್ಟಿಲ್ಲ ಅಥವಾ ಸೆನ್ಸ್ ಆಫ್ ಹ್ಯೂಮರ್ ಇರಲಿಲ್ಲ. ಅದು ಟಾಂಟ್ ಮಾಡೋ ಥರ ಆ ಥರದಷ್ಟು ಎಲ್ಲ ವೈರಲ್ ಆಗ್ತಿದೆ. ಅದೇನಕ್ಕೆ ಹ್ಯಾಪಿ ಬಿಗ್ ಬಾಸ್ ಅಂತ ಇಟ್ಟರು ಗೊತ್ತಿಲ್ಲ. ಅದು ಫ್ಲೋ ಅಲ್ಲಿ ಹೆಂಗ್ ಹೋಗ್ತಾ ಇದೆಯೋ ಅದನ್ನ ಅಕ್ಸೆಪ್ಟ್ ಮಾಡ್ಕೊಂಡ್ಲೇಬೇಕು, ಅಗ್ರೆಸಿವ್ ಬಿಗ್ ಬಾಸ್ ಅಂತ. ಅಂಡ್ ಎಂಡ್ ಆಫ್ ದಿ ಡೇ ಮ್ಯಾಟರ್ ಆಗೋದೇನಂದ್ರೆ ಬಿಗ್ ಬಾಸ್ ಟೀಮ್ಗೆ ರೇಟಿಂಗು ಅವ್ರು ಏನ್ ಅನ್ಕೊಂಡಿದಾರೋ ಆ ರೇಟಿಂಗ್ ಬರ್ತಾ ಇದೆ ಆಫ್ಟರ್ ಸೀಸನ್ 4. ಇದು ಸಾರಿ ಇಂಟರಪ್ಟ್ ಮಾಡ್ತಾ ಇದ್ದೀನಿ. ಅಂದ್ರೆ ಈಗ ಅಥವಾ ಬಹುತೇಕ ಜನರ ಮೆಂಟಾಲಿಟಿ ಇದೇ ತರ ಇದೆಯಾ ಹಾಗಾದ್ರೆ? ಸೊ ನಿಮಗೆ ಹ್ಯಾಪಿನೆಸ್ಗಿಂತಲೂ ವೈಲೆನ್ಸ್ ಕೊಟ್ರೆ ಜಾಸ್ತಿ ಜನ ನೋಡ್ತಾರೆ. ಆಬ್ವಿಯಸ್ಲಿ ಒಂದ್ ಮನೇಲಿ ಏನೋ ಖುಷಿ ಇದೆ, ಮದುವೆ ಇದೆ ಅಂತಂದ್ರೆ, ಓ ಮದುವೆ ಇದೆಯಾ ಅನ್ಕೊಂಡು ಹೋಗ್ತಾರೆ. ಇಬ್ಬರು ಜಗಳ ಆಡ್ತಿದ್ದಾರೆ ಅಂತಂದ್ರೆ ಆಬ್ವಿಯಸ್ಲಿ ಅವ್ರದ್ದು ಏನೇ ಕೆಲಸ ಇದ್ರು 100 ಜನ ನಿಂತ್ಕೊಂಡಂತೂ ನೋಡ್ತಾರೆ. ಸೊ ಅದಕ್ಕೆ ಕಂಪ್ಯಾರಿಸನ್ ಮಾಡಬಹುದೇನೋ, ಗೊತ್ತಿಲ್ಲ ನನಗೆ. ಮಾಡಬಹುದು, ಅದ್ರಲ್ಲಿ ಏನೂ ತಪ್ಪಿಲ್ಲ. ನೀವೇ ಎಕ್ಸಾಂಪಲ್ ಕೊಟ್ರೆ, ಫಾರ್ ಎಕ್ಸಾಂಪಲ್ ಯಾರೋ ಒಳ್ಳೆ ಹಾಡುಗಾರರು ರೋಡಲ್ಲಿ ನಿಂತ್ಕೊಂಡು ಹಾಡಾಡ್ತಾ ಇರ್ತಾರೆ, ಅದೇ ಪಕ್ಕದಲ್ಲಿ ಗಲಾಟೆ ಮಾಡಿ ಜನ ಎಲ್ಲಿ ನೋಡ್ತಾರೆ. ಅಂಡ್ ಯಾವ ಕಾರಣಕ್ಕೆ ಸುದ್ದಿ ಆಗ್ತಾ ಇದೆ ಅಂದ್ರೆ, ವರ್ತೂರ್ ಅವರ ಪೆಂಡೆಂಟ್ ವಿಚಾರಕ್ಕೆ ಇಡೀ ಕರ್ನಾಟಕ ತಿರುಗಿ ನೋಡ್ತು. ಡ್ರೋನ್ ಮತ್ತೆ ಸಂಗೀತ ಅವ್ರ ಕಣ್ಣು ಇಟ್ಟಾದಾಗ ಇಡೀ ಕರ್ನಾಟಕ ತಿರುಗಿ ನೋಡ್ತು. ವಿನಯ್ ಅವರು ಡೋರ್ ತಟ್ತಾರೆ, ಒಂದು ಪ್ರೋಮೋ ರಿಲೀಸ್ ಆಗುತ್ತೆ, ನಾನು ಆಚೆ ಹೋಗ್ತಾ ಇದ್ದೀನಿ ಅಂತ. ಅದಕ್ಕೆ ಅಂಡ್ ಮತ್ತೆ ಇನ್ನೊಂದು ಡ್ರೋನ್ ಇದಾಗುತ್ತೆ, ಇವತ್ತು ಎಲಿಮಿನೇಟ್ ಆಗ್ತಾರೆ ಅಂತ. ಈ ತರದ್ದು ಒಂದಷ್ಟು ವಿಚಾರಗಳಿಗೆ ಸುದ್ದಿ ಆಗಿದೆ. ಅದೇ ಹೇಳ್ದಂಗೆ ಎಂಡ್ ಆಫ್ ದಿ ಡೇ ರೇಟಿಂಗ್ ಮ್ಯಾಟರ್ ಆಗುತ್ತೆ. ಆಫ್ಟರ್ ಸೀಸನ್ 4 ಈ ಸಲ ರೇಟಿಂಗು ತುಂಬಾ ಚೆನ್ನಾಗಿ ಬರ್ತಾ ಇದೆ. ಅಂಡ್ ಎಂಡ್ ಆಫ್ ದಿ ಡೇ ಕೊನೆಯ ಕ್ಷಣಕ್ಕೆ ಬಂದು ನಿಂತ್ಕೊಂಡಿದ್ದೀನಿ, ಏನು ಇವತ್ತು ಫಿನಾಲೆ ಆಗುತ್ತೆ. ಸೊ ಎಲ್ಲರ ತರ ನಾನು ಕೂಡ ವೇಟ್ ಮಾಡ್ತೀನಿ. ಓಕೆ, ಎಸ್ ಭೂಮಿಕಾ,
ಮಾತಾಡ್ತೀನಿ. ತುಂಬಾ ಜನ ಕಾಲ್ ಮಾಡ್ತಿದ್ದಾರೆ. ಎಸ್ ವೀಕ್ಷಕರೇ, ನೀವು ಕೂಡ ಕರೆ ಮಾಡಿ ನಮ್ಮ ತರ ನೀವು ಪ್ರಿಡಿಕ್ಟ್ ಮಾಡ್ಬೋದು. ಇಟ್ಸ್ ಜಸ್ಟ್ ಯಾರು ಆಗ್ತಾರೆ ಯಾರು ಆಗಬಹುದು ಅಂತ ಅಷ್ಟೇ. ನಮಗೂ ಇನ್ನೂ ಗೊತ್ತಿಲ್ಲ, ಬಿಕಾಸ್ ಎಪಿಸೋಡ್ ರೆಕಾರ್ಡಿಂಗ್ ಇನ್ನೂ ನಡೀತಾ ಇದೆ. ಅದನ್ನ ಲೈವ್ ಬಿಡಬೇಕು ಅನ್ನುವಂಥ ನಿಟ್ಟಲ್ಲಿ ಕೊನೆ ಕ್ಷಣದವರೆಗೂ ಕೂಡ ರಿವೀಲ್ ಆಗಲ್ಲ. ನೀವು ಎಷ್ಟೇ ಈಗ ಆಲ್ರೆಡಿ ಸೋಷಿಯಲ್ ಮೀಡಿಯಾದಲ್ಲಿ ಅವ್ರು ಗೆದ್ರು ಇವ್ರು ಗೆದ್ರು ಅವ್ರು ಎಲಿಮಿನೇಟ್ ಆದ್ರು ಅಂತ ನೀವು ಕೇಳಿಸ್ಕೊಳ್ತಾ ಇರ್ತೀರಿ. ಬಟ್ ದಟ್ಸ್ ಆಲ್ ಸದ್ಯದ ಮಟ್ಟಿಗಂತೂ ಫೇಕ್. ಇನ್ನೂ ಕೂಡ ಯಾವುದು ಕನ್ಫರ್ಮ್ ಆಗಿಲ್ಲ. ಎಸ್, ನನ್ನ ಜೊತೆಗೆ ಒಬ್ರು ಕಾಲರ್ ಇದ್ದಾರೆ. ನಮಸ್ಕಾರ ಸರ್, ನಿಮ್ಮ ಹೆಸರು? ನಮ್ಮ ಹೆಸರು ಶಿವರಾಯಗೌಡ ಅಂತ. ಶಿವರಾಯಗೌಡ ಅವರ ಬಿಗ್ ಬಾಸ್ ನೋಡ್ತೀರಾ? ಹಾ ಮೇಡಮ್. ನಿಮ್ ಯಾರು ಗೆಲ್ತಾರೆ ಅನ್ಸುತ್ತೆ ಇವತ್ತು? ಫೈನಲ್ ಇವತ್ತು, ನಾಳೆಯಿಂದ ಬಿಗ್ ಬಾಸ್ ಶೋಸ್ ಇರಲ್ಲ. ಡ್ರೋನ್ ಪ್ರತಾಪ್ ಗೆಲ್ಬೇಕು ಮೇಡಮ್. ಡ್ರೋನ್ ಪ್ರತಾಪ್ ಇಲ್ಲಾಂದ್ರೆ ವರ್ತೂರ್ ಸಂತೋಷ್. ಇಲ್ಲ ಅಂದ್ರೆ ವರ್ತೂರ್ ಸಂತೋಷ್. ಹಾ ಮೇಡಮ್. ಯಾರು ಗೆಲ್ತಾರೆ ಅನ್ಸುತ್ತೆ ನಿಮಗೆ? ವರ್ತೂರ್ ಮೇಡಮ್. ಹೌದಾ, ಸೂಪರ್. ಯಾವ ಕಾರಣಕ್ಕೆ ಇಷ್ಟ ನಿಮ್ಗೆ ಈ ಸಾರಿ ಬಿಗ್ ಬಾಸ್? ಟಿವಿ ನೋಡ್ಕೊಂಡು ಮಾತಾಡ್ಬೇಡಿ ಪ್ಲೀಸ್. ನಾನು ಇಲ್ಲಿ ಮತ್ತೆ ಎಂಟರ್ಟೈನ್ಮೆಂಟ್ ಆಂಕರ್ ತರ ಬೇಡ, ಟಿವಿ ನೋಡ್ಬೇಡಿ ಅಂತ ಹೇಳಕ್ಕಾಗಲ್ಲ, ಮ್ಯೂಟ್ ಮಾಡಿ ಅಂತ ಹೇಳಕ್ಕಲ್ಲ. ನಿಮ್ಮೆಲ್ಲರಿಗೂ ಗೊತ್ತಿರುತ್ತಲ್ವಾ, ಟಿವಿ ನೋಡ್ಕೊಂಡು ಮಾತಾಡಿದ್ರೆ ಅದು ಕೇಳಿಸುತ್ತೆ ಅಂತ. ವಾಪಸ್ ಹೊರಗಡೆ ಬಂದು ಮಾತಾಡಿ. ಓಕೆ, ತುಂಬಾ ಜನ ಕಾಲ್ ಮಾಡ್ತಿದ್ದಾರೆ. ಕಟ್ ಆಯ್ತು ಆ ಕಾಲು. ಮತ್ತೊಬ್ರು ಕಾಲರ್ ಇದ್ದಾರೆ. ನಮಸ್ಕಾರ. ಹಲೋ ಹಲೋ ಮೇಡಮ್, ಹೇಳಿ. ಏನ್ ನಿಮ್ಮ ಹೆಸರು? ರತ್ನಾ ಅಂತ. ರತ್ನಾ ಮೇಡಮ್, ಹೇಳಿ. ಬಿಗ್ ಬಾಸ್ ನೋಡ್ತೀರಾ? ಹೌದು, ಡೈಲಿ ನೋಡ್ತೀನಿ. ಸೂಪರ್. ಯಾರು ಗೆಲ್ತಾರೆ ಅನ್ಸುತ್ತೆ ಇವತ್ತು? ಫೈನಲ್, ನಾಳೆಯಿಂದ ಇರಲ್ಲ ಶೋ ನೋಡೋಕೆ. ಹೌದು, ನನಗೆ ಕಾರ್ತಿಕ್ ವಿನ್ ಆಗ್ಬೇಕು, ಕಾರ್ತಿಕ್ ಗೆಲ್ತಾನೆ ಅಂತ ಅನ್ಸುತ್ತೆ. ಓಕೆ, ಯಾವ ಕಾರಣಕ್ಕೆ ಅನ್ಸುತ್ತೆ? ಯಾಕಂದ್ರೆ ಒಂದ್ ಸ್ವಲ್ಪ ದಿನದಿಂದ ಸ್ವಲ್ಪ ಡಲ್ ಆಗಿದ್ರು, ಲೋ ಆಗಿದ್ರು. ಎಲ್ಲ ಆಟದಲ್ಲೂ ಅವ್ನು ಚೆನ್ನಾಗಿ ಆಟ ಆಡಿದ್ದಾನೆ. ಹಾ, ಮತ್ತೆ ಕ್ಯಾರೆಕ್ಟರ್ ಬಗ್ಗೆನೂ ತುಂಬಾ ಚೆನ್ನಾಗಿದ್ದಾನೆ. ಓಕೆ. ನಮ್ಮ ಫುಲ್ ಫ್ಯಾಮಿಲಿನೇ ಕಾರ್ತಿಕ್ ಇಷ್ಟಪಡ್ತೀವಿ ನಾವು. ಫುಲ್ ಫ್ಯಾಮಿಲಿ ಕಾರ್ತಿಕ್ ಅಭಿಮಾನಿಗಳಂಗಾರ ನೀವೆಲ್ಲ? ಹೌದು ಹೌದು. ವೆರಿ ನೈಸ್, ವೆರಿ ನೈಸ್. ಓಕೆ, ಎಸ್, ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ರತ್ನ ಅವರೇ ಕಾಲ್ ಮಾಡಿದ್ದಕ್ಕಾಗಿ. ಎಸ್, ಭೂಮಿಕಾ ಹೇಳ್ತಾ ಇದ್ರಿ, ನಮ್ರತಾ ವಿಷಯಕ್ಕೆ ಬರ್ತಾ ಇದ್ರಿ ನೀವು. ಸೊ ನಮ್ರತಾ ವಿಷಯಕ್ಕೂ ಕೂಡ ಪಾಪ ಪ್ರಾರಂಭದಿಂದಲೂ ವೇರಿಯೇಷನ್ಸ್ ನೋಡ್ಕೊಂಬಂದ್ವಿ. ಬಿಹೈಂಡ್ ಅಲ್ಲಿ ಇದ್ದಾರೆ ಅಂತ ನೋಡಿದ್ವಿ, ಆಮೇಲೆ ಆಚೆ ಬಂದ್ರು ಅಂತ ಆಯ್ತು. ಬಟ್ ಆದ್ರೂ ಒಂದೇ ಗ್ರೂಪ್ ಅಲ್ಲಿ ಗುರುತಿಸ್ಕೊಂಡ್ರು. ಹೊರಗಡೆ ಬಂದಾಗ ಒಂದಷ್ಟು ನೆಗೆಟಿವ್ ಆಗಿದ್ದಕ್ಕೆ ತುಂಬಾ ಬೇಸರ ವ್ಯಕ್ತಪಡಿಸಿದ್ರು. ಹಿಂಗೆಲ್ಲ ಆಗಿದೆ ಅಂತ ನನಗೆ ಗೊತ್ತೇ ಇಲ್ಲ ಅಂತ ಹೇಳಿ. ಎಸ್, ನನ್ ಕನ್ಸಿದ್ದು ನಮ್ರತಾ ನೋಡಕ್ ತುಂಬಾ ಬ್ಯೂಟಿಫುಲ್ ಆಗಿದ್ದಾರೆ. ಎಲ್ಲಾನು ಚೆನ್ನಾಗಿತ್ತು. ಬಟ್ ಯಾವಾಗ ಅವರು ವಿನಯ್ ಟೀಮ್ ಅಲ್ಲಿ ಇದ್ರು, ಅಪೋಸಿಟ್ ಟೀಮ್ ಗೆ ಯಾವಾಗ ಟಾನ್ ಕೊಡಕ್ ಶುರು ಮಾಡಿದ್ರು, ಅಲ್ಲಿ ಎಲ್ಲೋ ನಮ್ರತನಿಗೆ ಅದು ಮೈನಸ್ ಆಯ್ತು ಅಂತಾನೆ ಹೇಳ್ಬೋದು. ಯಾಕಂದ್ರೆ ಅಲ್ಲೆಲ್ಲ ಕುತ್ಕೊಂಡು ಅವಳು ಒಬ್ಳು ಹುಡುಗಿ ಈ ಕಡೆ ಸಂಗೀತನಿಗೆ ಕಮೆಂಟ್ ಮಾಡ್ಕೊಂಡು ಅಥವಾ ತನಿಷನಿಗೆ ಕಮೆಂಟ್ ಮಾಡ್ಕೊಂಡು ಟೈಮ್ ವೇಸ್ಟ್ ಮಾಡ್ಕೊಂಡು ಫಸ್ಟ್ ಆಫ್ ಅಂತಾನೆ ಹೇಳ್ಬೋದು. ಸೆಕೆಂಡ್ ಹಾಫ್ ಅಲ್ಲಿ ಸ್ವಲ್ಪ ಈ ಕಡೆ ಬರಕ್ ಶುರು ಮಾಡಿದ್ರು. ಯಾವಾಗ ಸಂಗೀತ ಟೀಮ್ ಬರಕ್ ಅಂದ್ರೆ ಸಂಗೀತ ಟೀಮ್ ಜೊತೆ ಇರಕ್ ಶುರು ಮಾಡಿದ್ರು, ಅವಾಗಿಂದ ಸ್ವಲ್ಪ ಅವ್ರ ಗೇಮ್ ಚೇಂಜ್ ಆಯ್ತು. ಆಮೇಲೆ ಅವ್ರ ಬಗ್ಗೆ ನಮ್ಗೆ ಒಂದು ಅನಿಸಿಕೆ ಇತ್ತಲ್ಲ, ಇಲ್ಲ ನಮ್ರತಾ ವಿನಯ್ ಟೀಮ್ ಅಲ್ಲಿ ಇರೋದು ಒಂಥರ ಟಾಂಟ್ ಕೊಡ್ತಾ ಇದ್ರು. ಯಾಕೋ ನಮ್ರತಾ ಇಷ್ಟ ಆಗ್ತಾ ಇರ್ಲಿಲ್ಲ ಅವ್ರ ಜೊತೆ ಇದ್ದಾಗ. ಯಾವಾಗ ಸಂಗೀತ ಜೊತೆ ಬಂದ್ರು ಅವಾಗ ನಮ್ಗೆ ಸ್ವಲ್ಪ ನಮ್ರತಾ ಇಷ್ಟ ಆಗಕ್ ಶುರು ಆದ್ಲು. ಲಾಸ್ಟ್ ಅದೇ ಮುಂಚೆನೆ ಮಾಡಿದಿದ್ರೆ ಗೇಮ್ ಆಡ್ಕೊಂಡು ಇವ್ರ ಜೊತೆ ಇದ್ಕೊಂಡು ಇವ್ರೇನು ಆಟ ಆಡ್ತಾ ಇದ್ರು ಅಥವಾ ಲೈಕ್ ಸಮಥಿಂಗ್ ಮಿಕ್ಸ್ಚರ್ ಏನಿತ್ತು ಅದನ್ನ ಮುಂಚೆನೆ ಮಾಡ್ಕೊಂಡ್ ಬಂದಿದ್ರೆ ನಮ್ರತಾ ಮೋಸ್ಟ್ಲಿ ಫಿನಾಲ್ ಇರ್ತಿದ್ರು ಅಂತ ಅನ್ಸುತ್ತೆ. ಟಾಪ್ 4 ಅಥವಾ ಟಾಪ್ 5 ಅಲ್ಲಿ 100% ಇರ್ತಾ ಇದ್ರು ಅಂತ ಅನ್ಸುತ್ತೆ. ಯಾಕಂದ್ರೆ ಅಷ್ಟು ಚೆನ್ನಾಗಿ ಆಡ್ತಾ ಇದ್ರು, ತುಂಬಾ ಚೆನ್ನಾಗಿದ್ರು, ಚೆನ್ನಾಗಿ ಆಡ್ತಾ ಇದ್ರು, ಚೆನ್ನಾಗಿ ಮಾತಾಡ್ತಾ ಇದ್ರು, ಎಲ್ಲನೂ ಚೆನ್ನಾಗಿದ್ದಾಗ ಎಲ್ಲೋ ಒಂದ್ ಕಡೆ ಅದೊಂದ್ ಮೈನಸ್ ಆಯ್ತು ಅಂತಾನೆ ಹೇಳ್ಬೋದು. ಡ್ರೋನ್ ಪ್ರತಾಪ್ ಬಗ್ಗೆ ನನಗೆ ಇವತ್ತಿಗೂ ಇದೆ. ಡ್ರೋನ್ ಪ್ರತಾಪ್ ಬಗ್ಗೆ ಮಾತಾಡೋಣ. ತುಂಬಾ ವಿಷಯಗಳಿದೆ ಅಲ್ವಾ ಡ್ರೋನ್ ಪ್ರತಾಪ್ ಬಗ್ಗೆ ಮಾತಾಡೋಣ. ಒಬ್ರು ಕಾಲರ್ ಇದಾರೆ, ಅವ್ರು ಮಾತಾಡಿಸ್ತೀನಿ. ಹಲೋ, ನಮಸ್ಕಾರ. ಹಲೋ ಮೇಡಮ್, ನಮಸ್ಕಾರ. ಹೇಳ್ರಿ, ನಿಮ್ಮ ಹೆಸರು? ನಮ್ಮ ಹೆಸರು ಶಿವ ಅಂತ ಮೇಡಮ್. ಶಿವ ಅವರೇ, ಯಾರು ಗೆಲ್ತಾರೆ ಅನ್ಸುತ್ತೆ ಬಿಗ್ ಬಾಸ್? ವರ್ತೂರ್ ಸಂತೋಷ್ ಮೇಡಮ್, ಇಲ್ಲಾಂದ್ರೆ ಡ್ರೋನ್ ಪ್ರತಾಪ್. ಅಷ್ಟೇ, ಅವ್ರಿಬ್ರಲ್ಲಿ ಒಬ್ರು. ಹಾ ಮೇಡಮ್. ಯಾಕೆ ಇಷ್ಟ ಆದ್ರು ಡ್ರೋನ್ ಪ್ರತಾಪ್ ಮತ್ತೆ ವರ್ತೂರ್ ಸಂತೋಷ್? ಕಾಲ್ ಮಾಡೋದವ್ರೆಲ್ಲ ಅದೇ ಹೇಳ್ತಾರಲ್ಲ. ವರ್ತೂರ್ ಸಂತೋಷ್ ಬಂದ್ಬಿಟ್ಟು ಹಳ್ಳಿ ಜನರಿಗೆ ನಮ್ಮ ಅವ್ರು ಗೆಲ್ಬೇಕು. ಡ್ರೋನ್ ಪ್ರತಾಪ್ ಜಗತ್ತಲ್ಲಿ ಎಲ್ಲೋ ತಪ್ಪು ಮಾಡ್ತಾರೆ, ಅವ್ರಿಗೂ ತಿಳ್ಕೊಳ್ಳಕ್ಕೆ ಇದೊಂದು ಅವಕಾಶ ಕೊಡ್ಬೇಕು. ಡ್ರೋನ್ ಪ್ರತಾಪ್. ಹಾ ಮೇಡಮ್. ಹಾ, ಓಕೆ, ಥ್ಯಾಂಕ್ ಯು ಶಿವ ಅವರೇ ಕಾಲ್ ಮಾಡಿದ್ದಕ್ಕಾಗಿ. ಎಸ್, ಅವಿನಾಶ್ ಅವರೇ, ಈ ಬಾರಿ ಈ ಸೀಸನ್ ಹೆಂಗಿತ್ತು ಅಂತಂದರೆ ಒಂದಷ್ಟು ವೇರಿಯೇಷನ್ಸ್ ಇತ್ತು. ನಾವೀಗ ಆಲ್ರೆಡಿ ಮಾತಾಡಿದ್ದನ್ನು ಹೊರತುಪಡಿಸಿ ಒಂದು 15 ದಿನ ಇವ್ರು ಚೆನ್ನಾಗಿ ಆಟ ಆಡ್ತಿದ್ದಾರೆ ಅನಿಸ್ತಾ ಇತ್ತು. ಈವನ್ 10 ಡೇಸ್ ಇನ್ಯಾರು ಅಂದರೆ ಇವರು ಓಕೆ ಪಾಸಿಟಿವ್ ಆಗಿದ್ದಾರೆ, ಚೆನ್ನಾಗಿ ಆಡ್ತಿದ್ದಾರೆ. ಇನ್ನೊಂದು 15 ದಿನ ಆದಮೇಲೆ ಅವ್ರು ಹಂಗೆ ಅಂದ್ಕೊಂಡಿದ್ವಲ್ಲ, ಅವ್ರು ಹಂಗಲ್ಲ, ಆ್ಯಕ್ಚುಲಿ ಇದು ಬೇರೆ ಏನೋ ಕ್ಯಾರೆಕ್ಟ್ರು. ಈ ಥರದ ವೇರಿಯೇಷನ್ಸ್. ಹೌದು, ಆಬ್ವಿಯಸ್ಲಿ 1 ಅವರಲ್ಲಿ ನೋಡಿದ್ರೆ ಎಲ್ಲಾನು ಗೊತ್ತಾಗಲ್ಲ, ನಿಜ ಸತ್ಯ. ಬಟ್ ಈ ಥರದ ವೇರಿಯೇಷನ್ಸ್ ಪ್ರಾಜೆಕ್ಟ್ ಹೆಂಗೆ ಆಗುತ್ತೆ ಸರ್ವೇ ಸಾಮಾನ್ಯವಾಗಿ? ಏನು ಹೇಳ್ತೀರಿ? ಬಿಗ್ ಬಾಸ್ ಅನ್ನೋದೇ ಅದೇ ರೀತಿ
ರೀತಿ ಬಿಗ್ ಬಾಸ್ ಅನ್ನೋದೇನಂದ್ರೆ ವ್ಯಕ್ತಿತ್ವಗಳ ಅನಾವರಣ ಅಂತ. ಯಾರು ಯಾವಾಗ ಬೇಕಾದ್ರೂ ವಿಲನ್ ಆಗ್ಬೋದು, ಯಾರು ಯಾವಾಗ ಬೇಕಾದ್ರೂ ಹೀರೋ ಆಗ್ಬೋದು. ಇವಾಗಿರೋ ಕರ್ನಾಟಕದ ಮಟ್ಟಿಗೆ ವಿನಯ್ಗೆ ತುಂಬಾ ಸಪೋರ್ಟ್ ಇದೆ. ಬಟ್ ಸ್ಟಾರ್ಟಿಂಗ್ ಅವರ ಒಂದು ಫ್ಲೋ ಓನ್ ಫ್ಯಾನ್ಸೇ ಬೇಜಾರಾಗ್ಬಿಟ್ಟಿದ್ರು. ವಿನಯ್ ಕೆರಿಯರೇ ಮುಗೀತು. ಈಚೆ ಬಂದ್ರೆ ಅವ್ರ ಫ್ಯಾಮಿಲಿ ಹೆಂಗ್ ಓಡಾಡ್ತಾರೆ, ಅವ್ರ ಮಗ ಜೊತೆ ಹೆಂಗ್ ಮಾತಾಡ್ತಾರೆ, ಅವ್ರ ಕೆರಿಯರ್ ಕತೆ ಹೆಂಗೆ, ಇಷ್ಟೊಂದು ನೆಗೆಟಿವ್ ಅಂತ. ಬಟ್ ಇವಾಗ ಹಂಗಿಲ್ಲ. ಅಂಡ್ ನೀವು ಆಗೋ ತಪ್ಪುಗಳನ್ನ ಸರಿ ಮಾಡ್ಕೊಬೇಕು. ಬಿಗ್ ಬಾಸ್ ಅನ್ನೋದು ನಾವ್ ಹೇಳ್ತೀವಲ್ವಾ, ನಾವ್ ಏನೇನ್ ನೆಗೆಟಿವ್ ಅಥವಾ ಪಾಸಿಟಿವ್ ಮಾತಾಡಿದ್ರು ಕಂಟೆಸ್ಟೆಂಟ್ ಬಗ್ಗೆ ಮಾತ್ರ ಮಾತಾಡ್ಬೇಕು, ಬಿಗ್ ಬಾಸ್ ಬಗ್ಗೆ ಮಾತಾಡಂಗಿಲ್ಲ. ಯಾಕಂದ್ರೆ ಬಿಗ್ ಬಾಸ್ ನಿಮ್ಗೆ ವೇದಿಕೆ ಕೊಡುತ್ತೆ. ನೀನು ಒಳ್ಳೆಯವನಾಗ್ತೀಯೋ ಕೆಟ್ಟವನಾಗ್ತೀಯೋ ಅದು ನಿಮ್ ಕೈಲಿ ಬಿಟ್ಟಿದ್ದು. ವೇದಿಕೆ ಕೊಟ್ಟಿದ್ದಾರೆ, ವಿನಯ್ಗೂ ಕೊಟ್ಟಿದ್ದಾರೆ, ಡ್ರೋನ್ ಪ್ರತಾಪ್ಗೂ ಅಷ್ಟೇ ವೇದಿಕೆ ಕೊಟ್ಟಿದ್ದಾರೆ. ನನ್ನ ಪ್ರಕಾರ 10 ವರ್ಷದ ಇತಿಹಾಸದಲ್ಲಿ ನೆಗೆಟಿವ್ ಶೇಡ್ ಇಟ್ಕೊಂಡು ಹೋಗಿ ಇಷ್ಟು ಪಾಸಿಟಿವ್ ಮಾಡ್ಕೊಂಡಂತಹ ಇನ್ನೊಬ್ಬ ವ್ಯಕ್ತಿ ಇಲ್ಲ. ಎಲ್ರಿಗೂ ಕೊಟ್ಟಿದ್ದಾರೆ. ರಕ್ಷಕ್ ಅವ್ರು ಹೋಗಿದ್ದಾರೆ, ಇದಕ್ಕೂ ಮುಂಚೆ ಕಾಂಟ್ರವರ್ಸಿಯಿಂದ ಬಂದವರು ತುಂಬಾ ಜನ ಹೋಗಿದ್ದಾರೆ. ಬಟ್ ಒಂದು ವೇದಿಕೆನ 100% ಉಪಯೋಗಿಸ್ಕೊಂಡು ಆ ನೆಗೆಟಿವ್ ಶೇಡ್ ಇಂದ ಪಾಸಿಟಿವ್ ಹಿಂಗ್ ಮಾಡ್ಕೊಟ್ರಿ. ವಿನಯ್ ಹೋದಾಗ ಏನೂ ಇರಲಿಲ್ಲ, ಒಳ್ಳೆ ರೀತಿನೇ ಇತ್ತು. ಹೋಗಿದ ತಕ್ಷಣ ತುಂಬಾ ನೆಗೆಟಿವ್ ಆಯ್ತು, ಈಗ ಬ್ಯಾಲೆನ್ಸ್ಡ್ ಆಗಿದೆ. ಸೊ ಹಂಗೆ ಬಿಗ್ ಬಾಸ್ ಅನ್ನೋದೇ ವ್ಯಕ್ತಿತ್ವಗಳ ಅನಾವರಣ ಅಂತ. ನೀನ್ ಹೆಂಗಿರ್ತೀಯೋ ಅವ್ರು ಅದನ್ನೇ ತೋರಿಸ್ತಾರೆ. ಇಲ್ಲದೆ ಇರೋದನ್ನ ತೋರ್ಸೋದಕ್ಕಾಗಲ್ಲ. ಯಾರು ಗ್ರಾಫಿಕ್ಸ್ ಮಾಡಲ್ಲ, ಯಾರು ಏನು ಮಾಡೋದಕ್ಕಾಗಲ್ಲ. ಹೌದು ಹೌದು. ನಮ್ಮ ಮಲ್ಲಿಕಾರ್ಜುನ್ ಅವರು ಬಿಗ್ ಬಾಸ್ ಬಗ್ಗೆ ಒಂದಷ್ಟು ಜನ ಹೊರಗಡೆ ಬಂದ ಮೇಲೂ ಒಂದಷ್ಟು ನೆಗೆಟಿವ್ಸ್ ಮಾತಾಡೋದು. ನನ್ನನ್ನು ಹಿಂಗೆ ತೋರಿಸಿದ್ರು, ನಾನು ಹಂಗಲ್ಲ ಆ್ಯಕ್ಚುಲಿ. ಯಾರು ಬೇಗ ಬಂದಿರ್ತಾರೋ ಅಂಥವರು ಒಂದಷ್ಟು ವಿಚಾರಗಳನ್ನು ಹಂಚ್ಕೊಂಡ್ರು. ಅವಾಗ ಅನ್ಸುತ್ತೆ, ಹೌದಾ ನಿಜಕ್ಕೂ ಹಿಂಗಾಯ್ತಾ ಅನ್ನೋ ಥರ ಅನ್ಸುತ್ತೆ. ಯಾಕಂದರೆ ಈ ಹಿಂದೆ ಹೋಗಿ ಬಂದವರು, ಇವನ್ ಆರ್ಯವರ್ಧನ್ ಹೋಗಿ ಬಂದಿದ್ರು. ಈ ಬಿಗ್ ಬಾಸ್ ಅಲ್ಲೇನೆ ವೇದಿಕೆ ಮೇಲೆ ಅನ್ಸ್ಕೊಂಡಿದ್ದು ಆಗಿತ್ತು ಅವರು. ಬಟ್ ಈಗಲೂ ಈ ಸೀಸನ್ಗೂ ಕೂಡ ಮಾತಾಡಿ ಅವರು ಕೂಡ ಅಂದರೆ ಎಲ್ಲರೂ ಬಹುಶಃ ನನ್ನ ಪ್ರಕಾರ ಇದು ಇಷ್ಟೊಂದು ಫೇಮಸ್ ಆಗಿದೆ, ಇದ್ರ ಬಗ್ಗೆ ಮಾತಾಡಿದ್ರೆ ನಾವು ಇನ್ನೊಂದು ನೆಕ್ಸ್ಟ್ ಲೆವೆಲ್ಗೆ ಹೋಗ್ತೀವಿ ಅನ್ನೋದೊಂದು ಕೂಡ ಒಂದು ಮೈಂಡ್ ಸೆಟ್ ಇರುತ್ತೆ ಅನ್ಸುತ್ತೆ. ನಿಜ ನಿಜ. ಕೆಲವೊಬ್ಬರಿಗೆ ನಿನ್ನೆ ಸುದೀಪ್ ಸರ್ ವೇದಿಕೆಯಲ್ಲೇ ಟಾಂಟ್ ಕೊಟ್ಬಿಟ್ರು ರಕ್ಷಕ್ ಅವ್ರಿಗೆ ಡೈರೆಕ್ಟ್ ಆಗಿ ಹೇಳೋಣ. ನಿನ್ನೆ ನೋಡಿ ಕೆಲವೊಬ್ರು ಜನ ಮಾತಾಡೋದಕ್ಕಿಂತ ಮುಂಚೆ ಸಾರಿ ಸರ್ ಇದೇ ಇತ್ತು. ಒಂದು ವೇದಿಕೆ ನಿಮ್ಮನ್ನ ಅಷ್ಟು ದೊಡ್ಡ ವೇದಿಕೆಯಲ್ಲಿ ನಿಮ್ಗೆ ಅವಕಾಶ ಸಿಕ್ಕಾಗ ಅದ್ರ ಬಗ್ಗೆ ಪಾಸಿಟಿವ್ ಮಾತನಾಡಿ. ಒಂದು ನೆಗೆಟಿವ್ ಓಕೆ, ಕೆಲವೊಬ್ರಿಗೆ ಏನು ಒಪಿನಿಯನ್ ಇದೆ ಅಂತಂದ್ರೆ ಓಟ್ಸ್ಗಳನ್ನ ತೋರಿಸಲ್ಲ ಇವರು, ಇವ್ರದೇ ಏನ್ ಬೇಕಲ್ಲ ಅವ್ರನ್ನ ಅಷ್ಟೇ ಇಟ್ಕೋತಾರೆ. ಸುದೀಪ್ ಸರ್ ವಿರುದ್ಧವಾಗಿ ಮಾತನಾಡಿದ್ರೆ ಮನೆ ಕಳಿಸ್ತಾರೆ. ಆಮೇಲೆ ಬಿಗ್ ಬಾಸ್ ಪರವಾಗಿ ಯಾರು ಕಂಟೆಂಟ್ ಕೊಡ್ತಾರೆ, ಜಗಳ ಆಡ್ತಾರೆ, ಅವ್ರನ್ನ ಮಾತ್ರ ಉಳಿಸ್ಕೊಳ್ತಾರೆ. ಇದೆಲ್ಲ ನೆಗೆಟಿವಿಟಿ ತುಂಬಾ ಜನ ಹೇಳಿದ್ದಾರೆ. ರಕ್ಷಕ್ ಅವರು ಇನ್ನೂ ಜಾಸ್ತಿನೇ ಹೇಳ್ಬಿಟ್ಟಿದ್ದಾರೆ, ಓಟ್ಸೇ ಗಿಮಿಕ್ಕು, ಈತ ಇದ್ರೇನೆ ಗಿಮಿಕ್ಕು ಅನ್ನೋದೇ. ಬಟ್ ಒಂದು ಲೆಕ್ಕಾಚಾರದಲ್ಲಿ ಬಿಗ್ ಬಾಸ್ನ ಇಷ್ಟು ಜನ ನೋಡ್ತಾ ಇದ್ದವರು ಸ್ಕ್ರಿಪ್ಟ್ ಅಂತ ಯಾರು ಅಂದಿಲ್ಲ. ಹೊರಗಡೆ ಬಂದವರು ಸ್ಕ್ರಿಪ್ಟ್ ಇದೆ, ಸ್ಕ್ರಿಪ್ಟೆಡ್ ಅಂತ ಹೇಳಿ. ಸ್ಕ್ರಿಪ್ಟೆಡ್ ಅಂತೂ ನಾನು ಒಪ್ಕೊಳ್ಳಲ್ಲ, ಖಂಡಿತವಾಗ್ಲೂ ಅದು ಸ್ಕ್ರಿಪ್ಟೆಡ್ ಅಲ್ಲ. ಬಟ್ ಸುದೀಪ್ ಸರ್ ವಾರ್ನಿಂಗ್ ಪ್ರಕಾರ ಎಲ್ಲರೂ ಒಂದು ಸ್ವಲ್ಪ ಸೈಲೆಂಟ್ ಆದರು. ಇನ್ಮೇಲೆ ಯಾರೇ ಹೊರಗಡೆ ಇಂಟರ್ವ್ಯೂ ಕೊಡೋದಕ್ಕಿಂತ ಮುಂಚೆ ಆಗಲಿ ಅದಾದ ನಂತರ ಆಗಲಿ ಒಟ್ಟು ನೆಗೆಟಿವ್ ಮಾತಾಡಲ್ಲ ಅಂತ ನಾನು ಅನ್ಕೋತೀನಿ. ಏನು ಪ್ರಾಬ್ಲಮ್ ಇಲ್ಲ, ಹೊರಗಡೆ ಬಂದವರು ಅವ್ರವ್ರ ಇಷ್ಟ, ಅವ್ರವ್ರು ಏನು ಮಾತಾಡ್ತಾರೆ ಪ್ರಾಬ್ಲಮ್ ಇಲ್ಲ. ಬಟ್ ಒಂದು ವೇದಿಕೆಗೆ ಗೌರವ ಕೊಡಬೇಕು ಅಂತ ನಾನು. ಭೂಮಿಕಾ ಅವರು ಪ್ರತಾಪ್ ಬಗ್ಗೆ ಮಾತಾಡ್ತಾ ಇದ್ರಿ, ಡ್ರೋನ್ ಪ್ರತಾಪ್. ಯಾರೂ ಊಹಿಸಿರ್ಲಿಲ್ಲ ಈ ಲೆವೆಲ್ಗೆ ಪರ್ಸನಾಲಿಟಿನೇ ಚೇಂಜ್ ಆಗಿ ಕಾಣಿಸುತ್ತೆ ಕಣ್ಣಿಗೆ ಅಂತ. ಹೇಳಿ ಪ್ಲೀಸ್. ಇಲ್ಲ, ಮಲ್ಲಿಕಾರ್ಜುನ್ ಅವ್ರು ಹೇಳ್ದಂಗೆ ನಾವು ಒಂದು ವೇದಿಕೆಗೆ ನಾವು ಗೌರವ ಕೊಡ್ಲೇಬೇಕಾಗುತ್ತೆ. ಯಾಕಂದ್ರೆ ಅಷ್ಟು ದೊಡ್ಡ ಪ್ಲಾಟ್ಫಾರ್ಮ್. ಯಾಕಂದ್ರೆ ಈ ನಮ್ ಕರ್ನಾಟಕದಲ್ಲಿ ಒಂದೆಷ್ಟೋ ಜನ ಇದಾರೆ, ಸಾಧನೆ ಮಾಡಿದವ್ರು ಇದಾರೆ, ನಮ್ಮ ಇಂಡಸ್ಟ್ರಿಯಲ್ಲಿ ಒಂದೆಷ್ಟೋ ಸಾಧನೆ ಮಾಡಿದವ್ರು ಇದಾರೆ. ಬಟ್ ಅದ್ರಲ್ಲಿ ಒಂದಿಷ್ಟು ಜನನ ಪಿಕ್ ಮಾಡಿ ಬಿಗ್ ಬಾಸ್ ಕಳಿಸ್ತಾರೆ ಅಂದ್ರೆ ಬಿಗ್ ಬಾಸ್ ಏನ್ ಸುಮ್ನೆ ಕಳ್ಸಲ್ಲ ಅಲ್ವಾ? ಸೊ ಹಾಗಾಗಿ ನಾವು ಆ ವೇದಿಕೆಗೆ ಖಂಡಿತವಾಗ್ಲೂ ಗೌರವ ಕೊಡ್ಲೇಬೇಕು. ಅಲ್ಲಿಂದ ಬಂದ್ಮೇಲೆ ಒಂದಷ್ಟು ಜನ ಕೆಲವು ಇಂಟರ್ವ್ಯೂಸ್ ನಾನು ನೋಡಿದೀನಿ, ಅಲ್ಲಿರೋ ಕಂಟೆಸ್ಟೆಂಟ್ ಗಳ ಬಗ್ಗೆನೆ ಕೆಟ್ಟದಾಗಿ ಮಾತಾಡಿದ್ದಾರೆ ಅಥವಾ ಬಿಗ್ ಬಾಸ್ ಬಗ್ಗೆನೆ ಕೆಟ್ಟದಾಗಿ ಮಾತಾಡಿದ್ದಾರೆ. ಏನಕ್ಕೆ ಮಾತಾಡ್ಬೇಕು? ಅಲ್ಲಿ ಹೋದ್ಮೇಲೆ ಒಂದು ಅವಕಾಶ ಸಿಕ್ಕಿದೆ, ಆ ಅವಕಾಶನ ಇವಾಗ ಡ್ರೋನ್ ಪ್ರತಾಪ್ ಏನ್ ಯೂಸ್ ಮಾಡ್ಕೊಂಡಿದ್ರೆ ಅದೇ ತರ ಅವ್ರು ಯೂಸ್ ಮಾಡ್ಕೊಂಡಿದ್ರೆ ಮೋಸ್ಟ್ಲಿ ಅವ್ರ ಕೆರಿಯರ್ ನೆಕ್ಸ್ಟ್ ಲೆವೆಲ್ ಹೋಗ್ಬೋದು ಅಂತ ನನ್ಗೆ ಅನ್ಸುತ್ತೆ. ಯಾಕಂದ್ರೆ ಬಿಗ್ ಬಾಸ್ ಇಂದ ಆಚೆ ಬಂದ್ಮೇಲೆ ತುಂಬಾ ಜನರ ಕೆರಿಯರ್ ಬಿಲ್ಡ್ ಆಗಿದೆ. ತುಂಬಾ ಜನರು ಇವಾಗ್ಲೂ ಬಿಸಿ ಇದಾರೆ, ಕೆಲ್ಸದಲ್ಲಿ ಬಿಸಿ ಇದಾರೆ. ಎಲ್ಲ ಇದ್ದಾಗ ನಾವು ಆಚೆ ಬಂದ್ಮೇಲೆ ನಾವು ಮಾಡುವಂತ ಚಿಕ್ಕ ತಪ್ಪುಗಳು ಎಲ್ಲೋ ನಮ್ ಕೆರಿಯರ್ ನ ಎಲ್ಲೋ ಒಂದ್ ಫುಲ್ ಸ್ಟಾಪ್ ಇಡುವಂತ ಕೆಲಸವನ್ನ ನಾವೇ ಮಾಡ್ತೀವಿ ಅಂತ ನನ್ಗೆ ಅನ್ಸುತ್ತೆ. ನಿಜ ನಿಜ. ಆಗ್ಲೇ ಹೇಳ್ತಾರೆ, ಅವಿನಾಶ್ ಕೂಡ ಅದನ್ನೇ ಹೇಳ್ದಂಗೆ ಅವಿನಾಶ್ ಬಗ್ಗೆ ಹೇಳಲೇಬೇಕು. ನಾನು ಲೈಕ್ ಓಪನಿಂಗ್ ಏನಿತ್ತು, ಬಿಗ್ ಬಾಸ್ ಓಪನಿಂಗ್ ನೋಡ್ತಾನೆ ಅವಿನಾಶ್ ಅವ್ರು ಬಂದ ನನ್ ಸಿಕ್ಕಾಪಟ್ಟೆ ಖುಷಿ ಆಯ್ತು. ನಾವು ಎಲ್ಲ ಖುಷಿ ಪಟ್ವಿ, ಒಬ್ರು ನಮ್ಮ ಸ್ನೇಹಿತರು ಹೋಗಿದ್ದಾರೆ ಅಂತ ಹೇಳಿ. 100% ಒಂದು ಕಂಟೆಂಟ್ ಸಿಗುತ್ತೆ ಅಂತ ನಾನು ಅನ್ಕೊಂಡಿದ್ದೆ. ಬಟ್ ಅನ್ಫಾರ್ಚುನೇಟ್ಲಿ ಅವ್ರು ಆಚೆ ಹೋಗ್ಬೇಕಾಗಿ ಬಂತು. ತುಂಬಾ ಬೇಜಾರಿದೆ ಅದ್ರ ಬಗ್ಗೆ. ನೆಕ್ಸ್ಟ್ ಸೀಸನ್ ಸಿಕ್ಕದೆ ಮಿಸ್ ಮಾಡ್ಬೇಡಿ, ಅವಿನಾಶ್ ಹೋಗ್ಬಿಟ್ಟು ಬನ್ನಿ. ಓಕೆ ಸೂಪರ್. ಒಬ್ರು ಕಾಲರ್ ಇದ್ದಾರೆ, ಮಾತಾಡ್ಸ್ಬಿಡ್ತೀನಿ. ಹಲೋ ನಮಸ್ಕಾರ. ಬಗ್ಗೆನೂ ಅಷ್ಟೇ. ಹಲೋ ಹಾ ಹೇಳಿ ಸರ್, ನಮಸ್ಕಾರ. ಇವತ್ತು ಬಿಗ್ ಬಾಸ್ ಇದೆ ಅಲ್ವಾ? ಹೌದೌದು, ಫೈನಲ್ ಇದೆ, ಬಿಗ್ ಬಾಸ್ ಫೈನಲ್. ಹೇಳಿ ಹಾ, ಯಾರು ಗೆಲ್ತಾರೆ?
ಬಿಗ್ ಬಾಸ್ ಇದೆ, ಫೈನಲ್ ಇದೆ. ಯಾರು? ಹಲೋ ಟಿವಿ ನೋಡ್ತಾ ಮತ್ತೆ ಹಲೋ, ನಮಸ್ಕಾರ. ಯಾರು ಹೇಳಿ ಮೇಡಮ್, ನಿಮ್ಮ ಹೆಸರು? ಅಂತ ಹಾ ಹೇಳಿ ಮೇಡಮ್. ನಾವು ಕೊಳ್ಳೇಗಾಲದಿಂದ ಮಾತಾಡ್ತಾ ಇದ್ದೀವಿ. ಓಕೆ, ನೋಡ್ತೀರಾ ಬಿಗ್ ಬಾಸ್ ಡೈಲಿ? ಹೌದು. ಓಕೆ, ಫುಲ್ ಅಡಿಗೆ ಗಿಡಿಗೆ ಊಟ ಗೀಟ ಎಲ್ಲ ಆದ್ಮೇಲೆ ಸ್ಟಾರ್ಟ್ ಆಗುತ್ತಾ ಬಿಗ್ ಬಾಸ್ ಶೋ, ಅಥವಾ ನಿಮ್ದು ಊಟದ ಟೈಮಲ್ಲೇನೆ ಬಿಗ್ ಬಾಸ್ ನೋಡ್ಕೊಂಡು ಇದ್ ಮಾಡ್ತೀರಾ, ಹೆಂಗೆ ಡೈಲಿ? ಇಲ್ಲ, ಊಟ ಆದ್ಮೇಲೆ ಬಿಗ್ ಬಾಸ್ ನೋಡೋದು ನಾವು. ಓಕೆ, ಮುಗಿಯೋವರೆಗೂ ಎದ್ದೇಳಲ್ಲ? ಇಲ್ಲ, ಓಕೆ, 11 ಗಂಟೆ ಆದ್ಮೇಲೆನೆ ಎದ್ದೇಳೋದು ನಾವು. ಸೂಪರ್. ಹೇಳಿ ಮೇಡಮ್, ಇವತ್ತು ಫೈನಲ್ ರೌಂಡ್ಸ್ ಇದೆ, ಯಾರು ಗೆಲ್ತಾರೆ ಅಂತ ಅನ್ಸುತ್ತೆ ನಿಮಗೆ? ಯಾರು ಗೆಲ್ಬೇಕು ಅನ್ನೋ ಆಸೆ ಇದೆ? ಹಾ, ಸಂಗೀತನೇ ಗೆಲ್ಬೇಕು. ಸಂಗೀತನೇ ಗೆಲ್ಬೇಕು. ಯಾಕೆ? ಯಾಕೆ ಮಾಡ್ತಾರೆ, ಬೇರೆಯವ್ರ ತರ ಹಿಂದೆ ಒಂದು ಮುಂದೆ ಒಂದು ಮಾತಾಡಲ್ಲ. ಸೊ ಅದಕ್ಕೆ ಹುಡುಗಿ ಅಂದ್ರೆ ಅವ್ರ ತರ ಇರ್ಬೇಕು ಅಲ್ವಾ? ಹೆಣ್ಮಕ್ಳು ಹಂಗಿರ್ಬೇಕು ಅಂತ ಹೇಳ್ತೀರಿ ನೇರವಾಗಿ. ನಮ್ಗೆಲ್ಲ ಕೊಳ್ಳೇಗಾಲ ಒಂದ್ ಮಂತ್ರ ಮಾಡಿಸ್ಬೇಕಾಗಿತ್ತು ಸಂಗೀತ ಅವ್ರ ಗೆಲ್ಲಿ ಅಂತ. ಏನೇಳಿ? ಒಂದ್ ಮಂತ್ರ ಮಾಡಿಸ್ಬೇಕಾಗಿತ್ತು ಸಂಗೀತ ಅವ್ರ ಗೆಲ್ಲಿ ಅಂತ. ಮಾಡಿದೀವಿ. ನಾನ್ ಕೇಳಿದ್ದು ನಾನ್ ತಪ್ಪು ಮಾಡಿದೆ, ಕೊಳ್ಳೇಗಾಲ ಅಲ್ವಾ ಕೇಳಿ ನಾನ್ ತಪ್ಪು ಮಾಡಿದೆ. ಅವಿನಾಶ್ ಅವ್ರಿಗೂ ಒಂದ್ ನೆಕ್ಸ್ಟ್ ಮಾಡಿಸ್ಕೊಡಿ. ಅಲ್ಲ, ಫಸ್ಟ್ ಅವ್ರು ನನ್ನನ್ನು ಇಷ್ಟಪಟ್ರೆ ಅವ್ರಾಗ ಸೂಪರ್ ಸೂಪರ್. ಒಟ್ನಲ್ಲಿ ಈಗ ಗೆಲ್ಲೇಬೇಕು, ಗೆಲ್ತಾರೆ ಅಂತ ಹೇಳ್ತಾ ಇದ್ದೀರಿ. ಕಾದೋಣ ಮೇಡಮ್, ಇನ್ನೇನು ಸ್ವಲ್ಪ ಹೊತ್ತಿದೆ ಅಷ್ಟೇ, ಒಂದಷ್ಟು ಗಂಟೆಗಳ ಕಾಯ್ತಾ ಇದೀವಿ ಸಂಗೀತ ಗೆಲ್ಬೇಕು ಅಂತ. ನಾನ್ ಮಾತ್ರ ಅಲ್ಲ, ನಮ್ಮೂರಲ್ಲಿ ಎಲ್ರು ತುಂಬಾ ಇಷ್ಟಪಡ್ತಾರೆ. ಹೌದಾ? ಇಡೀ ಊರಿಗೂರೇ ಫ್ಯಾನ್ಸ್ ಇದ್ದೀರಾ? ಹೌದು. ಹೆಂಗ್ ಗೊತ್ತಾಗುತ್ತೆ ನಿಮ್ಗೆ? ಯಾವಾಗ ಮಾತಾಡ್ಕೊಳ್ತೀರಾ ಈ ಬಿಗ್ ಬಾಸ್ ಬಗ್ಗೆ? ನಾವು ಸುಮ್ನೆ ಬೆಳಿಗ್ಗೆ ರಾತ್ರಿ ಎಲ್ಲಿ ಕೂತ್ಕೊಂಡ್ರು ಬಿಗ್ ಬಾಸ್ ಬಗ್ಗೆನೇ ಜಾಸ್ತಿ ಮಾತಾಡ. ಸಂಗೀತ ಸಂಗೀತ ಸಂಗೀತ. ಈಗ ಹಳ್ಳಿಲಿ ಹಂಗ್ ಮುಂಚೆ ಎಲ್ಲ ಅವಳ ಮನೇಲಿ ಹಂಗಾಯ್ತು, ಇವ್ರ ಮನೇಲಿ ಹಿಂಗಾಯ್ತು ಅಂತಿತ್ತು. ಈಗ ಬಿಗ್ ಬಾಸ್ ಮನೇಲಿ ಅವಳು ಹಂಗ್ ಮಾಡ್ದ, ಏನಾಯ್ತು, ಬಿಗ್ ಬಾಸ್ ಅಲ್ಲಿ ಅವ್ರು ಹೊಡೆದಾಡ್ತಾರೆ, ಇವ್ರು ಹೊಡೆದಾಡ್ತಾರೆ, ಅದೇನೇ ಆಗೋದು. ವೆರಿ ನೈಸ್, ವೆರಿ ನೈಸ್. ಮತ್ತೆ ಥ್ಯಾಂಕ್ ಯು, ಖುಷಿ ಆಯ್ತು ನಿಮ್ ಜೊತೆಗೆ ಮಾತಾಡಿ. ನೋಡಿ, ಬಿಗ್ ಬಾಸ್ಗೆ ಯಾವ ತರದ ಫ್ಯಾನ್ಸ್ ಇದ್ದಾರೆ, ಹೇಗೆಲ್ಲ ಅಂದ್ರೆ ಅವರು ಇನ್ವಾಲ್ವ್ ಆಗ್ಬಿಟ್ಟಿರ್ತಾರೆ. ಸೊ ನಾವೇ ಬಿಗ್ ಬಾಸ್ ಮನೇಲಿ ಇದ್ರೆ ಹೆಂಗಿರುತ್ತೆ, ಅಥವಾ ಇವ್ರು ಕರೆಕ್ಟಾ, ಅವ್ರು ಸರಿನಾ, ಒಬ್ಬೊಬ್ರು ನೋಡೋ ರೀತಿನೂ ಕೂಡ ಬದಲಾಗುತ್ತೆ. ನಾವ್ ಏನೇ ತೋರಿಸಿದ್ರು ಜನ ಅವ್ರ ವಿವಿಂದನೂ ಕೂಡ ಒಂದಷ್ಟು ವಿಚಾರಗಳನ್ನು ತಗೊಳ್ತಾರೆ ಅನ್ನೋದಕ್ಕೆ ಎಕ್ಸಾಂಪಲ್ ಅಂತ ಹೇಳ್ಬೋದು. ಸೊ ಮತ್ತಷ್ಟು ಜನ ಕಾಲ್ ಮಾಡ್ತಾ ಇದ್ದಾರೆ, ನೀವು ಕೂಡ ಕಾಲ್ ಮಾಡಿ ಮಾತಾಡಿ, ಬೇಗ ವಾಪಸ್ ಬರ್ತಾರೆ. ಯಾರು ಗೆಲ್ತಾರೆ, ಸೋಲು ಗೆಲುವಿನ ಲೆಕ್ಕಾಚಾರ. ಸೊ ಈ ಹಿಂದೆ 3 ಜನ ಟಾಪ್ ಇದರ ಅಂತಿಮವಾಗಿ ಅಂತ ಬಿಡ್ತಾ ಇದ್ರು. ಸೊ ಅದಾದ್ಮೇಲೆ ಒಬ್ಬರನ್ನ ಈಚೆ ಕರೆದು, ಸೊ ಇಬ್ರು ವೇದಿಕೆಯಲ್ಲಿ ಇರ್ತಾ ಇದ್ರು, ಅದ್ರಲ್ಲಿ ಒಬ್ರು ಕೈ ಎತ್ತಾ ಇದ್ರು ಸುದೀಪ್ ಅವರು. ಸೊ ಯಾರು ಗೆಲ್ತಾರೆ ಅಂತ ಫೈನಲ್ ಆಗ್ತಾ ಇತ್ತು. ಬಟ್ ಈಗ ಟಾಪ್ 10 ಶುರುವಾಗಿದೆ. 10, 9, 8, ಈಗ ಟಾಪ್ 6 ಆಗಿ ಹೊರಗೆ ಬಂದಂತಹ ತುಕಾಲಿ, ಸಂತೋಷ್. ಸೊ ಹಿಂಗೆ ಟಾಪ್ 6 ಅಂತ ಹೇಳ್ತಾ ಇದ್ದಾರೆ ಹೊರತು, ಸೊ ಅವರು ಎಲಿಮಿನೇಟ್ ಆದ್ರು ಅಂತ ಯಾರು ಹೇಳ್ತಾ ಇಲ್ಲ. ಅಂದ್ರೆ ಆ ಲೆವೆಲ್ಗೆ ಅವರೆಲ್ಲರೂ ಫ್ಯಾನ್ ಫಾಲೋಯಿಂಗ್ ಇದೆ ಅಂತ ಹೇಳಿ. ನೆನ್ನೆ ಎಪಿಸೋಡ್ ಮಲ್ಲಿಕಾರ್ಜುನ್ ತುಂಬಾ ಚೆನ್ನಾಗಿತ್ತು. ವರ್ತು ಏನವ್ರ ಹೆಸರು, ತುಕಾಲಿ ಸಂತೋಷ್, ಆಯ್ತಾ? ಬಟ್ ಅವ್ರ ಹೆಂಡತಿ ಕೈಯಲ್ಲಿ ಈ ತರ ಎಲ್ಲ ಮಾತಾಡಿಸ್ತಾರೆ ಅಂತ ಅವರು ಅನ್ಕೊಂಡಿರ್ಲಿಲ್ಲ, ನೋಡಿದವರು ಅನ್ಕೊಂಡಿರ್ಲಿಲ್ಲ. ತುಂಬಾ ಜನ ಇನ್ಸ್ಪೈರ್ ಕೂಡ ಆಗಿರ್ತಾರೆ ಅನ್ಸುತ್ತೆ. ತುಂಬಾ ಜನ ಮನೇಲಿ ಹೆಂಡ್ತಿರು ಇವರು ನೋಡಿ, ಓಕೆ ಹಿಂಗೂ ಇರ್ಬೋದು, ಇರಬೇಕು ನೋಡಿ. ಅಲ್ಲಿ ತುಕಾಲಿ ಸಂತೋಷ್ ಅವ್ರ ಮಿಸ್ಸಸ್ ಹೇಳ್ತಾರೆ, ಅವ್ರು 6ನೇ ಸ್ಥಾನಕ್ಕೆ ಓಕೆ ಕಳಿಸ್ಬಿಡಿ ಸಾಕು ಅಂತ. ಯಾವ ಹಿಸ್ಟ್ರಿಯಲ್ಲಿ ಯಾವ ಮನೆಯವರು ಬಂದ್ಬಿಟ್ಟು ನಮ್ಮವ್ರು ಕಳಿಸ್ಬಿಡಿ ಬೇಡ ಸಾಕು ಅವ್ರನ್ನ ಅಂತ ಹೇಳಿ ಮನಸ್ಸಲ್ಲಿ ಓಕೆ ಬರ್ಬೋದು ಅಂತಿದ್ರು ಕೂಡ ಇಲ್ಲ ಫೈನಲ್ ಗೆಲ್ತಾರೆ ಅಂತಾರೆ. ಬಟ್ ತುಕಾಲಿ ಅವ್ರ ಮಿಸ್ಸಸ್ ಮಾತ್ರ ನೇರ ಅವರೇ ಹೇಳ್ತಾರೆ, ಅವ್ರ ಮಾಯಲ್ಲಿ ಫಿಲ್ಟರ್ ಇಲ್ಲ ಸರ್, ಪ್ಲೀಸ್ ಅವ್ರ ಮೈಕ್ ಕೊಡ್ಬೇಡಿ ಅಂತ. ನಿಜ, ಅವ್ರ ಒಂದು ಕಾಂಬಿನೇಷನ್ ಅಂತೂ ಎಲ್ರಿಗೂ ಇಷ್ಟ ಆಗಿದೆ. ಅವರು ಫ್ಯಾಮಿಲಿ ರೌಂಡ್ ಅಲ್ಲಿ ಒಳಗಡೆ ಬಂದಾಗ ಅವ್ರ ಎದೆ ಮೇಲೆ ಕಾಲಿಟ್ಟು ಅವ್ರನ್ನ ತುಂಬಾ ಕಾಡಿಸಿ, ಬಟ್ ಕೊನೆಗೆ ಹೇಳ್ತಾರೆ ಅವರು, ನಾವೇನೇ ಮಾಡಿದ್ರು ಕೂಡ ಅದನ್ನ ನಿಮ್ಮ ಜನರನ್ನ ನಗಿಸೋದಕ್ಕೆ ಅಂತ ಹೇಳಿ. ಆ ತರ ಒಂದು ಫ್ಯಾಮಿಲಿ ಇರಬೇಕು ಅನ್ನೋದು ನೋಡಿ ಬಿಗ್ ಬಾಸ್ ಮನೆಯಲ್ಲಿ ನಾವು ಕಲಿಯೋದು ತುಂಬಾ ಇದೆ. ಒಂದು ವಿನಯ್ ಅವ್ರ ಬಗ್ಗೆ ಇವ್ರು ಹೇಳ್ತಾ ಇದ್ರು, ವಿನಯ್ ಆರಂಭದಲ್ಲಿ ನೋಡಿದ್ರೆ ಅವ್ರ ಕೆರಿಯರೇ ಮುಗೀತು ಅಂತ. ಬಟ್ ಈಗ ಎಲ್ಲರೂ ಯಂಗ್ಸ್ಟರ್ಸ್, ನಾನು ಒಂದು ಸ್ವಲ್ಪ ಹುಡುಗರನ್ನ ಕೇಳಿದ್ರೆ ಅವರೆಲ್ಲರೂ ವಿನಯ್ ಇರಬೇಕು, ಒಂದು ಕಡೆ ಅಗ್ರೆಸಿವ್ನೆಸ್ ಇದೆ, ಒಂದು ಕಡೆ ಒಳ್ಳೆ ಫ್ರೆಂಡ್ಶಿಪ್ನ ಮೇಂಟೈನ್ ಮಾಡಿದ್ರು, ಕಾಮಿಡಿ ಸೆನ್ಸ್ ತುಂಬ ಚೆನ್ನಾಗಿದೆ. ಮತ್ತು ಕಾರ್ತಿಕ್ ಅವ್ರ ಬಗ್ಗೆ ನೋಡಿ, ಅವರ ಹಳೆ ಲೈಫ್ ಎಷ್ಟೇ ಇತ್ತು, ಅವರು ಎಲ್ಲೂ ಕೆದಕಿಲ್ಲ, ಆದರೂ ಕೂಡ ಹೇಳ್ಕೊಂಡಿರಲಿಲ್ಲ, ಕಾರ್ತಿಕೇ ಹೇಳಿದ್ರು ಅದನ್ನು. ಇಂಥ ಒಬ್ಬ ವ್ಯಕ್ತಿ ಈಗ ಜನರ ಮನಸ್ಸನ್ನ ಗೆಲ್ತಾ ಇದ್ದಾರೆ. ಸಂಗೀತ ನೋಡಿ, ಮೊದಲೆಲ್ಲ ಫ್ರೆಂಡ್ಶಿಪ್ನ ಮೇಂಟೈನ್ ಮಾಡ್ಕೊಂಡ್ರು, ಅದಾದ ನಂತರ ಮೋಸ ಆಯ್ತು ಅಥವಾ ಏನಾಯ್ತು, ಬಟ್ ಅವರು ಎದ್ ನಿಂತ್ಕೊಂಡ್ರು. ನನಗೆ ಈಗ ಬಿಡಿ ಅದ್ರ ಬಗ್ಗೆ ಈಗ ಎಲ್ಲ ಆಗೋಯ್ತು. ನಿಮಗೆ ಒಂದು ಪರ್ಸನಲ್ ಕ್ವಶನ್ ಕೇಳ್ತೀನಿ. ಡೈಲಿ ಪ್ರೆಡಿಕ್ಟ್ ಮಾಡ್ತಿದ್ರಿ ನಮ್ಮ ಜಿ ಎಂಟರ್ಟೈನ್ಮೆಂಟ್ ಚಾನಲ್ ಅಲ್ಲೇನೆ, ಬಟ್ ಅದ್ರಲ್ಲಿ ನೀವು ವರ್ತೂರ್ ಸಂತೋಷ್ ಬಗ್ಗೆ ಅಪ್ಪಿತಪ್ಪಿ ಡ್ರೋನ್ ಪ್ರತಾಪ್ನ ಕಾಲೆಳಿಯಂಗಿರ್ಲಿಲ್ಲ. ಅವ್ರ ಫ್ಯಾನ್ಸ್ ಯಾರು ನಿಮ್ಮನ್ನ ಬಿಡ್ತಾ ಇರ್ಲಿಲ್ಲ. ಆಕ್ಚುಲಿ ನಾವು ಡ್ರೋನ್ ಪ್ರತಾಪ್ ಅವ್ರನ್ನ ಏನಾದ್ರು ಆತ ಏನೋ ಹಳೆ ತುಂಬಾ ಮೊದಲೆಲ್ಲ ಡಲ್ ಆಗಿದ್ದ, ಆಮೇಲೆ ಈಗ ಒಂದು ಸ್ವಲ್ಪ ಚಿಗರ್ಕೊಂಡ್ಬಿಟ್ಟಿದ್ದಾನೆ. ಈ ಲೈನ್ 1-2 ಸರಿ ಹೇಳಿದ್ದೆ ನಾನು.
ಆ ಕಮೆಂಟ್ ಬಾಕ್ಸಲ್ಲಿ ನನ್ನನ್ನು ಎಷ್ಟು ಕೆಟ್ಟ ತೊಳೆದಿದ್ರು ಅಂದರೆ ಅಷ್ಟು ಕೆಟ್ಟದಾಗ ತೊಳೆದಿದ್ರು. ಈಗಿರುವಂಥ ಫ್ಯಾನ್ ಫೇಜಸ್ಸನ್ನು ನೋಡಿದರೆ ಡ್ರೋನ್ ಪ್ರತಾಪ್ ಸಿಕ್ಕಾಬಿಟ್ಟೆ. ನಮಗೆ ಒಂದು ಸ್ವಲ್ಪ ಅಮ್ಮ ಅಕ್ಕ ಎಲ್ಲರನ್ನೂ ಕರ್ಕೊಂಡು ಬಂದು ಬೈದಿದ್ರು ಅಷ್ಟು ಕೆಟ್ಟದಾಗಿ. ನನಗನ್ಸಿದ ಮಟ್ಟಿಗೆ ಈ ಬಿಗ್ ಬಾಸಲ್ಲಿ ಓಟ್ಸ್ ಪ್ರಕಾರ ಅಂತ ಹೋದರೆ ಡ್ರೋನ್ ಪ್ರತಾಪ್ ಮೇಲಿದ್ದಾರೆ ಅಂತ ನನಗನ್ಸುತ್ತೆ. ನಾವು ಡೈಲಿ ಡಿಸ್ಕಷನ್ ಮಾಡ್ತಾ ಇರುವಾಗಲೇ ಡ್ರೋನ್ ಪ್ರತಾಪ್ ವಿನ್ನರ್. ಈಗಲೇ ನೋಡಿ ನೀವು ಲೈವ್ ಇದರಲ್ಲಿ ನೀವು ಕಮೆಂಟ್ಸ್ನ ತೆಗೆದ್ರೆ ಎಲ್ಲರೂ ಡ್ರೋನ್ ಅಂತಿರ್ತಾರೆ. ಅಷ್ಟು ಪಾಪ್ಯುಲಾರಿಟಿ. ಒಬ್ಬ ವ್ಯಕ್ತಿ ಈ ಹಿಂದೆ ಆತನನ್ನು ನೋಡಿದರೆ ಇವನ್ ಥರ ಇರಬಾರ್ದಪ್ಪ ಅಂತ ಅನ್ಕೋತಾ ಇದ್ರು. ಅಂಥವ್ರಿಗೆ ಇಷ್ಟೊಂದು ಒಳ್ಳೆ ವೇದಿಕೆ, ಇಷ್ಟೊಂದು ಒಳ್ಳೆ ಪ್ರೋತ್ಸಾಹ ಕೊಟ್ಟಿದ್ದಾರೆ ಅಂತಂದ್ರೆ ಅದಕ್ಕೆ ಬಿಗ್ ಬಾಸ್ಗೆ ಸೆಲ್ಯೂಟ್ ಹೇಳಬೇಕು ಅಷ್ಟೇ. ಈ ವಿಷಯಕ್ಕೆ ಮಾತಾಡೋದಾದ್ರೆ ಇಷ್ಟು ದಿವಸ ನೀವು ಹೇಳಿದ್ರಿ ಸೋಷಿಯಲ್ ಮೀಡಿಯಾದಲ್ಲೆಲ್ಲ ತುಂಬಾ ಆಕ್ಟಿವ್ ಇರ್ತೀರಾ ಅಂತ. ಈ ಸುದೀಪ್ ಸರ್, ದರ್ಶನ್ ಸರ್ ಇವ್ರ ಬಗ್ಗೆ ಮಾತಾಡೋದಕ್ಕೆ ಭಯ ಪಡಬೇಕಾಗಿತ್ತು. ಏನಾದ್ರು ನೆಗೆಟಿವ್ ಇದ್ರೆ ಹಾಕೋದಕ್ಕೆ. ಯಾಕಂದ್ರೆ 20 ವರ್ಷ ಮಣ್ಣೊತ್ತಿದ್ದಾರೆ, ಎಲ್ಲಾ ಡಿಪಾರ್ಟ್ಮೆಂಟ್ ಒಬ್ಬ ಸೂಪರ್ ಸ್ಟಾರ್, ನಟನೆ ಇದೆ, ನಿರ್ಮಾಣ ಇದೆ. ಸುದೀಪ್ ಸರ್ ಅಂತ ಬಂದ್ರೆ ಹಾಡು ಹೇಳ್ತಾರೆ, ನಿರ್ಮಾಣ ಮಾಡ್ತಾರೆ, ಹೋಸ್ಟ್ ಮಾಡ್ತಾರೆ, ಒಂದು ದೊಡ್ಡ 20 ವರ್ಷ ಮಣ್ಣೋತಿದ್ದಾರೆ. ಇವ್ರ ಬಗ್ಗೆ ಮಾತಾಡೋದಕ್ಕೆ ಭಯ ಪಡ್ಬೇಕಾಗಿತ್ತು. ಒಂದು ದೊಡ್ಡ ಫ್ಯಾನ್ ಫಾಲೋಯಿಂಗ್, ಫ್ಯಾನ್ಸ್ ಎಲ್ಲ ಅಟ್ಯಾಕ್ ಮಾಡ್ತಾರೆ ಅಂತ. ಯಾವ ಕಾಲಘಟ್ಟದಲ್ಲಿ ನಾವ್ ಇದೀವಿ ಅಂದ್ರೆ, ಇಷ್ಟು ದಿವಸ ಡ್ರೋನ್ ಅಂದ್ರೆ ಉಗಿತಾ ಇದ್ದವರೆಲ್ಲ, ಅಷ್ಟು ನೆಗೆಟಿವ್ ಇದ್ದವರೆಲ್ಲ ಡ್ರೋನ್ ಯಾರು ಬೈತಿದ್ರಲ್ಲ ಅವರೇ ಇವತ್ತು ನಮ್ಮ ಅಭಿಪ್ರಾಯ ಹೇಳೋದಕ್ಕೆ ಸ್ವಾತಂತ್ರ್ಯ ಇಲ್ಲ. ನನಗಲ್ಲ, ಹೊರಗಡೆನೂ ಅಷ್ಟೇ. ಇನ್ನೊಬ್ರು ಯಾರೋ ಹೇಳ್ತಾರೆ ಏನಿಲ್ಲ, ಜಸ್ಟ್ ವಿನಯ್ ಗೆಲ್ಬೇಕು ಅಂತ ಹಾಕ್ತಾರೆ. ಇವ್ರು ಏನ್ ಮಾಡ್ಬೇಕು? ಓಕೆ, ನಿಮ್ಮ ಅಭಿಪ್ರಾಯ ನಾವು ಗೌರವಿಸ್ತೀವಿ, ನಮ್ಮ ಪ್ರಕಾರ ಡ್ರೋನ್ ಇವ್ರು ಹೇಳ್ದಂಗೆ ಇವರೇ ಗೆಲ್ಬೇಕು. ಡ್ರೋನು ಮತ್ತೆ ಹೊರ್ತೋದು ಓಕೆ ಫೈನ್, ನೆಗೆಟಿವ್ ಇಂದ ಏನ್ ಬಂದಿಲ್ಲ ಅವರು. ಡ್ರೋನ್ ಅಂತ ಮಾತಾಡೋದಾದ್ರೆ ಡ್ರೋನ್ ಬಗ್ಗೆ ಒಂದು ಪೋಸ್ಟ್ ಹಾಕೋದಕ್ಕೆ ನಮ್ ಜನ ಹಿಂದೆ ಮುಂದೆ ನೋಡ್ತಿದ್ದಾರೆ. ಅಭಿಪ್ರಾಯ ಹೇಳ್ಕೊಳ್ಳೋದಕ್ಕೆ ಸ್ವಾತಂತ್ರ್ಯನೇ ಇಲ್ಲ, ಆ ರೀತಿ ಆಗ್ಬಿಟ್ಟಿದೆ. ಸೊ ಒಪ್ಕೊಂಡ್ಲೇಬೇಕು ಡಿಜಿಟಲ್ ಯುಗ. ಅಲ್ಲ, ಈಗ ಸ್ಟಾರ್ಟಿಂಗ್ ಅಲ್ಲಿ ಹಂಗೆ ಆಗ್ತಾ ಇತ್ತು. ಈಗ ವಿನಯ್ ಟೀಮ್ ನ ಯಾರಾದ್ರೂ ಸಪೋರ್ಟ್ ಮಾಡ್ಕೊಂಡು ಟ್ರಾಲ್ ಮಾಡ್ಬಿಟ್ರೆ ಅಥವಾ ಇದೇನೇನೋ ಮಾಡ್ತಿದ್ದಾರೆ, ಅವ್ರಿಗಾಗೋ ಅಷ್ಟು ಮುಜುಗರ ಇನ್ನು ಆ ಪೇಜೇ ಇಟ್ಕೋಬಾರ್ದು, ಅದನ್ನ ಡಿಲೀಟ್ ಮಾಡ್ಬೇಕು. ಆ ರೇಂಜಿಗೆ ಇವ್ರುಗಳು ಕಮೆಂಟ್ ಬಾಕ್ಸ್ ಅಲ್ಲಿ ಹೋಗಿ ಅವರ ಅಟ್ಟಹಾಸವನ್ನ, ಪೌರುಷವನ್ನೆಲ್ಲ ತೋರಿಸ್ತಾ ಇದ್ರು. ಆಗ್ತಾ ಇರೋದು ಇವಾಗ ಬೇರೆ. ಓಕೆ, ಕಾಮನ್ ಮ್ಯಾನ್ ಅಲ್ಲ, ಈಗ ಒಳಗಡೆ ಹೋಗಿರೋರೆಲ್ಲ ಸೆಲೆಬ್ರಿಟಿಗಳು ಹೋಗಿರೋದು. ಆ ಸೆಲೆಬ್ರಿಟಿಗಳಿಗೂ ಮಾತಾಡೋ ಹಕ್ಕಿಲ್ಲ. ಮಾತಾಡಿದ್ರೆ ಅವ್ರ ಸೋಷಿಯಲ್ ಮೀಡಿಯಾ ಪೇಜಸ್ ಮೇಲೇನು ಅಟ್ಯಾಕ್ ಆಗುತ್ತೆ. ಅಂದ್ರೆ ಅದು ಹೆಂಗಾಗ್ಬಿಡ್ತು ಅಂತಂದ್ರೆ, ಅವ್ರನ್ನ ಬೈಯೋದ್ ಬೇಡ, ಏನು ಮಾಡೋದ್ ಬೇಡ, ಸುಮ್ನೆ ಡ್ರೋನ್ ಪ್ರತಾಪ್ ಅಂದ್ರೆ ಸಾಕು ಕ್ಯಾಮ್ರಾನು ತಿರುಗ್ತಾ ಇತ್ತು. ನೀವು ಹೇಳಿದ್ರಲ್ವಾ ಡ್ರೋನ್ ಪ್ರತಾಪ್ ಅಂದ್ರೆ ಕ್ಯಾಮ್ರಾ ತಿರುಗುತ್ತೆ ಅಂತ. ಡ್ರೋನ್ ಪ್ರತಾಪ್ ಅನ್ನೋ ಹೆಸರೇ ಬೇಡ. ಇವಾಗ ಟ್ರೆಂಡ್ ಏನ್ ನಡೀತಾ ಇದೆ ಅಂದ್ರೆ, ಇವಾಗ ಯಾರನ್ನೋ ಒಬ್ಬ ಸೆಲೆಬ್ರಿಟಿ ಸುಮ್ನೆ ಪೋಸ್ಟ್ ಮಾಡಿರ್ತಾರೆ, ಒಂದು 5 ಲಕ್ಷ ಇರೋ ಫಾಲೋವರ್ಸ್. ಪ್ರತಾಪ್ಗೆ ಬಿಗ್ ಬಾಸ್ಗೆ ಸಂಬಂಧನೇ ಇರಲ್ಲ. ನೀವು ಹೋಗಿ ಇವತ್ತು ಯಶ್ ಪೇಜ್ ಓಪನ್ ಮಾಡಿ, ಯಶ್ ಅವ್ರು ಏನಾದ್ರು ಪೋಸ್ಟ್ ಮಾಡಿದ್ರೆ, ಇಲ್ಲ ನ್ಯೂಸ್ ಜಗದೀಶ್ ಶೆಟ್ಟರ್ದು ಏನೋ ನ್ಯೂಸ್ ಆಗಿರುತ್ತೆ, ಅಲ್ಲಿ ಡ್ರೋನ್ ಪ್ರತಾಪ್ಗೆ ಜೈ, ಸಂತೋಷ್ ಏನ್ ಸಂಬಂಧ ಇದೆ? ಎಲ್ಲಿಗೆ ಏನ್ ಸಂಬಂಧ? ಓಕೆ, ಇದೇನು ಎಂಟರ್ಟೈನ್ಮೆಂಟ್ ಒಂದ್ ಸೈಡ್ಗೆ ಇಟ್ಬಿಡೋಣ. ನಾನು ಕ್ರಿಕೆಟ್ ಪ್ರೇಮಿ, ನಿನ್ನೆಯಿಂದ ಕ್ರಿಕೆಟ್ ನೋಡ್ತಾ ಇದ್ದೀನಿ. ಇಂಡಿಯಾ ವರ್ಸಸ್ ಇಂಗ್ಲೆಂಡ್ ನಡೀತಾ ಇದೆ. ಸ್ಟಾರ್ ಸ್ಪೋರ್ಟ್ಸ್ ಈ ತರದೆಲ್ಲ ಒಂದಷ್ಟು ಪೇಜಸ್ ಫಾಲೋ ಮಾಡ್ತೀನಿ. ಏನಾದ್ರು ವಿಡಿಯೋ ಹಾಕಿದಾಗ ಓಪನ್ ಮಾಡ್ತೀನಿ, ಪ್ರತಾಪ್ಗೆ ಜೈ, ವಿನಯ್ಗೆ ಜೈ. ಅಲ್ಲ, ಭೂಮಿಕಾ ಅವ್ರು ಸಿಕ್ಕಾಪಟ್ಟೆ ಫೇಮಸ್. ಒಂದ್ ಫೋಟೋ ಹಾಕೋರು ತುಂಬಾ ಕಮೆಂಟ್ಸ್ ಬರುತ್ತೆ. ಭೂಮಿಕಾ ಅವ್ರ ಫೋಟೋ ಡ್ರೋನ್ ಪ್ರತಾಪ್ ಗೆಲ್ಬೇಕು ಅಂತ ಕಮೆಂಟ್ಸ್ ಏನಾದ್ರು ಬರುತ್ತಾ ಹಿಂಗೆ ಅಂತ? ಇಲ್ಲ ನಾನು ಬಿಗ್ ಬಾಸ್ ನೋಡ್ತಿದ್ದಂಗೆ ನನ್ನ ಪೇಜ್ ಅಲ್ಲಿ ಒಬ್ಬರು ಸಂತೋಷ್ ಕುಮಾರ್ ಅಂತ ಇದಾರೆ. ಅವ್ರು ಯಾವಾಗ್ಲೂ ನಮ್ರತನ್ ಬಗ್ಗೆ ಹಾಕೋರು, ಅವಳನ್ನ ಗೆಲ್ಸ್ಬೇಕು ಅಂತ ಫೋಟೋ ಹಾಕೋರು. ನಾನು ಯಾವಾಗ್ಲೂ ಏನ್ ಮಾಡ್ತಿದ್ದೆ, ಏನು ಚಮಚನೆ ಬೇಕಾ ನಿಮ್ಗೆ, ಚಮಚ ಬಿಟ್ರೆ ಬೇರೆ ಯಾರು ಸಿಗ್ಲಿಲ್ವಾ ಅಂತ ನಾನೇ ಕಮೆಂಟ್ ಹಾಕ್ತಿದ್ದೆ. ಪಾಪ ಅವ್ರ ಆಚೆ ಬಂದ್ಮೇಲೆ ಅವ್ರ ಫೋಟೋ ಫಸ್ಟೇ ಹಾಕ್ಬಿಟ್ಟು ಚಮಚ ಆಚೆ ಬಂದ್ಬಿಡ್ತು, ಆಚೆ ಪಾಪ ಚೆನ್ನಾಗ್ ನೋಡ್ಕೊಳ್ಳಿ, ಸೌಟ್ ಎತ್ಕೊಂಡು ಬಂದ್ಬಿಡಿ, ಹಂಗಿಂಗೆ ಅಂತ ಏನೇನೋ ಹಾಕಿದ್ದೆ ನಾನು. ಪಾಪ ಅನ್ಸುತ್ತೆ. ಏನ್ ಗೊತ್ತಾ, ಅವಳು ಆಕ್ಟ್ರೆಸ್ ಇರ್ಬೋದು, ನಾವು ಆಕ್ಟ್ರೆಸ್ ಆಗಿ ಇದು ಅಂದ್ರೆ ಏನ್ ಗೊತ್ತಾ, ನಾವ್ ಅದನ್ನ ಸೀರಿಯಸ್ ಆಗಿ ಹೇಳ್ತಿಲ್ಲ. ಅಲ್ಲಿ ಏನಾಗಿತ್ತು ಬಿಗ್ ಬಾಸ್ ಅಲ್ಲಿ, ಅದನ್ನ ನಾವು ಫನ್ ಆಗಿ ಒಬ್ರ ಬಗ್ಗೆ ನಾವು ಮಾತಾಡ್ಬೇಕು ಅಂತ ಅಲ್ಲ ಅಷ್ಟೇ. ಬಟ್ ಆಗ್ಲೇ ನೀವ್ ಹೇಳ್ದಂಗೆ ಈ ಸೀಸನ್ ಮಾತ್ರ ನಿಜವಾಗ್ಲೂ ಒಂಥರ ಮಸಾಲಾನೇ ಆಗೋಗಿತ್ತು. ಮಸಾಲ ಅದು ಎಂತ ಬೇಡ, ಅಷ್ಟೇ ಮಸಾಲ ಅಷ್ಟೇ. ಓಕೆ, ಕಾಲರ್ ಇದಾರೆ, ಅವ್ರನ್ನ ಮಾತಾಡ್ತೀನಿ. ಭೂಮಿಕಾ ಒಂದಿಬ್ರು ಕಾಲರ್ಸ್ ಇದಾರೆ, ಮಾತಾಡ್ತೀನಿ. ಎಸ್, ಹಲೋ, ನಮಸ್ಕಾರ. ಹಲೋ ಮೇಡಮ್, ನಿಮ್ ಹೆಸರು? ನಮ್ಮ ಹೆಸರು ರಮ್ಯಾ ಅಂತ. ರಮ್ಯಾ ಅವರೇ, ಬಿಗ್ ಬಾಸ್ ನೋಡ್ತೀರಾ? ಹೌದು, ನೋಡ್ತೀವಿ. ಓಕೆ, ಡೈಲಿ ಮಿಸ್ ಮಾಡಿದಾಗ ನೆಕ್ಸ್ಟ್ ಡೇ ನೋಡ್ತೀರಾ ರಿಪೀಟ್ ಟೆಲಿಕಾಸ್ಟ್? ನೋಡ್ತೀವಿ. ಓಕೆ, ಸೊ ಯಾರು ಗೆಲ್ಬೇಕು ಅನ್ನೋ ಆಸೆ ಇದೆ? ಇವತ್ತು ಫೈನಲ್ಸ್ ಇದೆ. ನಮ್ಗೆ ವಿನಯ್ ಮೇಡಮ್. ವಿನಯ್, ಸೂಪರ್. ತುಂಬಾ ಜನ ಹೆಣ್ಮಕ್ಳು ಫಾಲೋವರ್ಸ್ ಇದಾರಲ್ಲ ವಿನಯ್ಗೆ. ಅಯ್ಯೋ, ನಾಚ್ಕೋತಾ ಇದ್ದೀರಾ? ಓಕೆ, ಇನ್ನೊಬ್ರು ಕಾಲರ್ ಇದ್ದಾರೆ. ಹಲೋ, ನಮಸ್ಕಾರ. ಹಲೋ ಮೇಡಮ್, ನಮಸ್ತೆ. ಹಲೋ ಮೇಡಮ್, ನಮಸ್ತೆ. ಕೇಳಿಸ್ತಿದ್ಯಾ ನಿಮ್ಮ ಹೆಸರು? ಹಲೋ, ನಮಸ್ಕಾರ ಮೇಡಮ್, ಕೇಳಿಸ್ತಾ ಇದೆಯಾ? ಕೇಳಿಸ್ತದೆ ಮ್ಯಾಮ್. ಬಿಗ್ ಬಾಸ್ ನೋಡ್ತೀರಾ ಮೇಡಮ್? ಇವತ್ತು ಫೈನಲ್ಸ್ ಇದೆ, ಏನ್ ಹೇಳ್ತೀರಿ? ಮ್ಯಾಮ್,
ಫುಲ್ ಫಸ್ಟ್ ಡೇ ಇಂದನು ಒಂದಿನೂ ಮಿಸ್ ಮಾಡದೆ ನೋಡ್ಕೊಂಡ್ ಬಂದಿದೀವಿ. ಓಕೆ, ಅವರು ವಿನ್ ಆಗ್ಬೇಕಂತ ಆಸೆ ಮ್ಯಾಮ್. ಯಾರು? ಸಂಗೀತ? ಸಾರಿ, ಹೌದು. ಓಕೆ ಓಕೆ ಮೇಡಮ್, ಥ್ಯಾಂಕ್ ಯು. ಮತ್ತೊಬ್ರು ಕಾಲರ್ ಇದ್ದಾರೆ, ಮಾತಾಡ್ಸೋಣ. ಹಲೋ, ನಮಸ್ಕಾರ. ಹಲೋ, ನಮಸ್ತೆ ಸರ್. ನಮಸ್ತೆ. ಬಿಗ್ ಬಾಸ್ ನೋಡ್ತೀರಾ? ಫೈನಲ್ಸ್ ಇದೆ ಇವತ್ತು. ರೆಗ್ಯುಲರ್ ಆಗಿ ನೋಡ್ತೀರಾ? ಏನ್ ಹೇಳ್ತೀರಾ ಬಿಗ್ ಬಾಸ್ ಬಗ್ಗೆ? ಕಾಲ್ ಮಾಡಿದ ತಕ್ಷಣ ನೀವೇ ಮಾತಾಡಕ್ ಶುರು ಮಾಡ್ಬಿಟ್ರು ತುಂಬಾ ಚೆನ್ನಾಗಿರತ್ತಪ್ಪ. ನಾನು ಎಲ್ಲರಿಗೂ ನಮಸ್ಕಾರ, ನಿಮ್ಮ ಹೆಸರು, ಬಿಗ್ ಬಾಸ್ ನೋಡ್ತೀರಾ ಅಂತ ಹೇಳೋದಕ್ಕಿಂತ ನೀವೇ ಹೇಳಿದ್ರೆ ತುಂಬಾ ಚೆನ್ನಾಗಿರತ್ತೆ. ಹೇಳಿ ಸರ್. ಮೇಡಮ್ ನಮಸ್ತೆ. ಹಾ, ಹೇಳಿ ಸರ್. ಗುರುರಾಜ್ ಹಿರೇಮಠ ಅಂತ ಯಾದಗಿರಿಯಿಂದ ಮಾತಾಡ್ತಿರೋದು. ಓಕೆ. ನಾನು ಬಿಗ್ ಬಾಸ್ ಅಂದ್ರೆ ಫಸ್ಟ್ ಸೀಸನ್ ಸೆಕೆಂಡ್ ಸೀಸನ್ ನೋಡಿದೆ. ಅದ್ ಬಿಟ್ರೆ ಈ ಸೀಸನ್ ಕಂಟಿನ್ಯೂ ಒನ್ ಡೇ ಮಿಸ್ ಆಗದೆ ಇರೋ ತರ ನೋಡ್ತಾ ಇದ್ದೀನಿ. ವೆರಿ ನೈಸ್. ಯಾಕೆ? ಯಾಕಂದ್ರೆ ಅದು ಏನೋ ಗೊತ್ತಿಲ್ಲ, ಈ ತರ ತುಂಬಾ ಮಜಾ ಇದೆ. ಒಂಥರ ಅಗ್ರೆಸಿವ್ ಇದೆ, ತುಂಬಾ ಜಗಳ ನಡೀತಾ ಇದೆ. ಆಮೇಲೆ ನಾ ಪ್ರತಾಪ್ಗೋಸ್ಕರ ನೋಡ್ತಾ ಇದ್ದೇನೆ, ಆನೆಸ್ಟ್ ಹೇಳ್ತಿದ್ದೀನಿ. ಓ, ವೆರಿ ನೈಸ್. ಯಾಕೆ ಸರ್ ಪ್ರತಾಪ್, ಡ್ರೋನ್ ಪ್ರತಾಪ್ ಯಾಕೆ ಇಷ್ಟ ನಿಮಗೆ? ಅದು ನಮ್ ಮ್ಯಾಟರ್ ಇಲ್ರಿ. ಓಕೆ, ಹ್ಞೂನ್ರಿ, ಹೇಳ್ರಿ. ಏನ್ ಆ ಮನುಷ್ಯನ ವ್ಯಕ್ತಿತ್ವ ಏನಿದೆ, ಆ ಮುಗ್ಧತೆ ಇಷ್ಟ ಆಯ್ತು. ಪ್ರತಾಪ್ ನನ್ಗೆ ಮೋಸ ಮಾಡಿಲ್ಲ. ಆಮೇಲೆ ಈ ರಾಜಕಾರಣಿಗಳಷ್ಟು ಮೋಸ ಸುಳ್ಳು ಅಂತ ಪ್ರತಾಪ್ ಮಾಡೇ ಇಲ್ಲ. ಪ್ರತಾಪ್ ಬಿಟ್ರೆ ಉಳಿದವ್ರು ಎಲ್ರು ಕರೆಕ್ಟ್ ಅದಾರಂತ ಹೇಳಕ್ನೂ ಆಗಲ್ಲ. ಎಲ್ರು ಅವ್ರವ್ರ ಜೀವನದಲ್ಲಿ ತಪ್ಪು ಮಾಡೇ ಇರ್ತಾರೆ. ಹೌದ್ರಿ, ಕರೆಕ್ಟ್. ಬಟ್ ಇವ್ರೆಲ್ರು ಸೇರಿ ಅವನ್ನ ಸೈಡ್ಲೈನ್ ಮಾಡಿದ್ರಲ್ಲ, ಜನ ಇಷ್ಟ ಆಗ್ಬಿಟ್ಟ ಪ್ರತಾಪ್. ಸೊ ಅವ್ನ ಬ್ಯಾಕ್ ಗ್ರೌಂಡ್ ಇಂದ, ಅವ್ನ ಪಾಸ್ಟ್ ಇಂದ ಅವನನ್ನ ಟ್ರೀಟ್ಮೆಂಟ್ ಮಾಡಿದ್ದು ಅಂದ್ರೆ ಅವನ್ನ ನಡೆಸ್ಕೊಂಡಿದ್ ರೀತಿ ಸರಿ ಇರ್ಲಿಲ್ಲ ಅನ್ನೋ ಕಾರಣಕ್ಕೆ ಜನಕ್ಕೆ ಜಾಸ್ತಿ ಸಿಂಪತಿ ಬಂತು ಅಂತ ಅನ್ಸುತ್ತೆ. ಮೇಡಮ್, ಸಿಂಪತಿ ಅನ್ನೋಕ್ಕಿಂತ ಏನಂದ್ರೆ, ಆ ಮನುಷ್ಯ ಯಾರೇ ಇರ್ಲಿ, ಜೀವನದಲ್ಲಿ ಎಲ್ಲ ಸೋತಿದ್ರಂತ ವ್ಯಕ್ತಿಗೆ ಅಲ್ಲಿ ಕೂಡ ಅದೇ ಆಯ್ತು ಅಂದ್ರೆ ಅದು ಜನ ಇಷ್ಟಪಡಕ್ ಶುರು ಮಾಡ್ತಾರ. ಅವ್ರು ಒಂದೇ ಪ್ರಶ್ನೆ ನನಗಂತೂ, ನಾನು ಯಾರ ಪರವಾಗೂ ವಿರುದ್ಧವಾಗೂ ಇಲ್ಲ, ಯಾರು ಗೆಲ್ತಾರೋ ಅವ್ರನ್ನ ತೋರ್ಸೋದು ಅಷ್ಟೇ. ಈಗ ಅಂದ್ರೆ ಈಗ ಸೋತೋರು, ಬಟ್ ಬೇಕು ಬೇಕು ಅಂತ ಸೋಲ್ದವ್ರಿಗೆ ಅಥವಾ ಬೇಕು ಅಂತ ಈ ಹಾರಾನ ಕ್ರಿಯೇಟ್ ಮಾಡ್ಕೊಂಡವ್ರಿಗೆ, ಸೊ ಅದು ಅದಾಗಿದ್ದು ಅಂತ ಹೇಳ್ತೀರಾ, ಅವರೇ ಕ್ರಿಯೇಟ್ ಮಾಡ್ಕೊಂಡು ಅಂತ ಹೇಳ್ತೀರಾ? ಅದ್ರ ಬಗ್ಗೆ ಏನಾದ್ರು ಹೇಳ್ತೀರಾ ನೀವು? ಯಾಕಂದ್ರೆ ಅವ್ರು ತುಂಬಾ ಇಷ್ಟ, ಅವ್ರಿಗೋಸ್ಕರನೇ ಸೀಸನ್ ನೋಡ್ತೀನಿ ಅಂತಿದಿರಲ್ಲ. ಸೊ ಯು ಆರ್ ದ ರೈಟ್ ಪರ್ಸನ್ ಟು ಸ್ಪೀಕ್ ಅದಕ್ಕೆ. ಈಗ ಅವರು ಈಗ ಸೋತ್ರು, ಯಾವಾಗ ಸೋಲ್ತೀವಿ ನಾವು? ಪ್ರಯತ್ನ ಪಟ್ಟಿರ್ತೀವಿ ಅಥವಾ ಇನ್ನೇನೋ ಮಾಡಿರ್ತೀವಿ, ಡಿಗ್ರಿ ಮಾಡಿರ್ತೀವಿ, ಒಂದೆರಡು ಡಬಲ್ ಡಿಗ್ರಿ ಮಾಡಿರ್ತೀವಿ, ಕೆಲಸ ಸಿಕ್ಕಿರಲ್ಲ, ಆ ಸಂದರ್ಭದಲ್ಲಿ ಬೇಸರ ಆಗುತ್ತೆ, ಅಥವಾ ಇನ್ನೇನೋ ಪ್ರಯತ್ನಗಳನ್ನ ಮಾಡಿದಾಗ ಸೋತಾಗ ಬೇರೆ ವಿಷಯ. ಬಟ್ ಆದರೆ ಇಲ್ಲಿ ಡ್ರೋನ್ ಪ್ರತಾಪ್ ಅವ್ರ ವಿಚಾರಕ್ಕೆ ಅವ್ರದ್ದೇ ಆದಂತಹ ಒಂದು ಪ್ರಪಂಚವನ್ನ ಕಟ್ಕೊಂಡಿದ್ರು ಅನ್ನೋದು ಎಲ್ರಿಗೂ ಗೊತ್ತೇ ಇದೆ. ಅದು ಅವರೇ ಮಾಡ್ಕೊಂಡಿದ್ದು ಅನ್ನೋದು ಗೊತ್ತೇ ಇದೆ. ಬಟ್ ಆದ್ರೂ ಅದನ್ನ ಜನ ಅಕ್ಸೆಪ್ಟ್ ಮಾಡ್ಕೊಳಕ್ ರೆಡಿ ಇಲ್ವಲ್ಲ. ಅವಾಗ ಬೈದವರು ಈಗ ಅಷ್ಟೊಂದು ಕಂಪ್ಲೀಟ್ ಆಗಿ ಚೇಂಜ್ ಆಗೋದಕ್ಕೆ ಏನ್ ಕಾರಣ ಅಂತ? ಮೇಡಮ್, ಜೀವನ ಅಂದ್ರೆ ತಪ್ಪು ಮಾಡ್ಲೇಬೇಕು, ಯಾರು ಪರ್ಫೆಕ್ಟ್ ಅಲ್ಲ, ತಪ್ಪು ಆಗತ್ತೆ. ಆದ್ರೂ ಕೂಡ ಅವ್ರಿಗೊಂದು ಅವಕಾಶ ಕೊಡ್ಬೇಕಲ್ಲ ಮೇಡಮ್. ನಿಜ. ಈಗ ಇದು ರಾಜಕಾರಣ ಇಷ್ಟೆಲ್ಲ ಫ್ರಾಡ್ ಮಾಡ್ತಾರೆ. ಒಂದ್ಸಲ ಸೋಲ್ತೀವಿ, ನೆಕ್ಸ್ಟ್ ಟೈಮ್ ಅವ್ರಿಗೆ ಓಟ್ ಹಾಕಿ ಮತ್ತೆ ನಾವು ಜನರ ನಾವೇ ಅಲ್ವಾ ಓಟ್ ಹಾಕೋದು? ಕರೆಕ್ಟ್. ಅವ್ರಿಗೊಂದು ಅವಕಾಶ ಕೊಡೋಣ, ನೋಡೋಣ, ಆ ವ್ಯಕ್ತಿ ಮತ್ತೆ ಬದಲಾಗ್ಬೋದಲ್ವಾ ಮೇಡಮ್. ಗೆಲ್ಲಿ ಪ್ರತಾಪ್, ಗೆಲ್ಲಿ, ಬಡವರ ಮನೆ ಮಕ್ಕಳು ಗೆಲ್ಲಿ. ಯಾಕೆ ಯಾವಾಗ ಸೆಲೆಬ್ರಿಟಿಗಳಿಗೆ ಅಷ್ಟು ಫೋಕಸ್ ಏನ್ ಕೊಡೋದು? ಎಲ್ಲ ಸೆಲೆಬ್ರಿಟಿಗಳಿಗೆ ಗೆಲ್ಬೇಕಂತ ಬಿಗ್ ಬಾಸ್ ಅಲ್ಲಿ ಅದೇನು ಇಲ್ವಲ್ಲ. ಬಡವರ ಮನೆ ಮಕ್ಕಳು ಬೆಳಿಲಿ ಅಂತ ನಮ್ಮ ಒಂದು. ಹೌದು ಸರ್, ಕರೆಕ್ಟ್. ಥ್ಯಾಂಕ್ ಯು ಸೋ ಮಚ್. ಇನ್ನೊಬ್ರು ಕಾಲರ್ ಇದ್ದಾರಾ? ಹಲೋ, ಕೇಳಿಸ್ತಿದ್ಯಾ? ಓಕೆ, ಕನೆಕ್ಟ್ ಆಗಿಲ್ಲ ಸದ್ಯಕ್ಕೆ ಯಾರು. ಎಸ್, ಅವಿನಾಶ್ ಅವರು. ಈಗ ನಾವು ಮಾತಾಡಿದ್ವಿ, ಡ್ರೋನ್ ಪ್ರತಾಪ್ ಬಗ್ಗೆ ಮಾತಾಡಿದ್ವಿ. ಬಹುಶಃ ಈ ಟ್ರಾಲರ್ಸ್ಗೂ ಕೂಡ, ಅಥವಾ ಗುಡ್, ಇಟ್ ಮೇ ಬಿ ಅ ಗುಡ್ ಆರ್ ಬ್ಯಾಡ್, ಸೊ ಅವರು ಪಿಕ್ ಮಾಡ್ಕೊಳ್ತಾ ಇದ್ದಿದ್ದು ಜಾಸ್ತಿ ಡ್ರೋನ್ ಅವ್ರ ವಿಚಾರನೇ. ಸಂಗೀತ ವಿಷಯ ಆಗಿರ್ಬೋದು, ಬೇರೆ ವಿನಯ್ ವಿಷಯ ಆಗಿರ್ಬೋದು. ಸೊ ಇಲ್ಲಿಂದ ಒಂದು ಫೋಕಸ್ಡ್ ಅಲ್ಲಿಂದಾನೇ ಶುರುವಾಯಿತು ಅಂತ ಹೇಳ್ಬೋದು, ಅಥವಾ ಹೆಂಗೆ? ಅಲ್ಲಿಂದಾನೇ ಫೋಕಸ್ ಶುರು ಆಯಿತು. ಯಾಕಂದ್ರೆ ಇವಾಗ ಏನಕ್ಕೆ ಅವ್ರು ಪಿಕ್ ಮಾಡ್ಕೊಂಡ್ರು ಅಂದ್ರೆ ಕಂಟೆಂಟ್ ಕೊಡ್ತಾ ಇದ್ದಿದ್ದು ಅವರೇ. ಆ್ಯಂಡ್ ಇವಾಗ ಎಲ್ಲರೂ ಹೇಳ್ತಾ ಇರೋದೇನಂದ್ರೆ ಡ್ರೋನ್ ಪ್ರತಾಪ್ ವಿಚಾರಕ್ಕೆ ತಪ್ಪು ಎಲ್ಲರೂ ಮಾಡ್ತಾರೆ, ಅದು ಸತ್ಯ, ಯಾರು ಮಾಡಲ್ಲ ಅಂತಿಲ್ಲ. ಬಟ್ ಅದು ಯಾವ ರೀತಿ ಪೋಟ್ರೆ ಆಗ್ಬೇಕಂದ್ರೆ ಅದು ತಪ್ಪೇ ಅಂತ, ಹಿಂದೆ ಮಾಡಿರೋದು ತಪ್ಪೇ. ಸೊ ಹಂಗಂತ ಎಲ್ಲರೂ ಅದೇ ರೀತಿ ಯೋಚನೆ ಮಾಡ್ಬಿಟ್ರೆ ನಾನು ತಪ್ಪು ಮಾಡೋಣ ಬಿಡು, ನನಗೂ ದೊಡ್ಡ ವೇದಿಕೆ ಸಿಗುತ್ತೆ. ಸೊ ಇದು ತಪ್ಪಾಗ್ಬಿಡುತ್ತೆ. ಆ್ಯಂಡ್ ನಮ್ಮ ಕರ್ನಾಟಕದ ಜನತೆ ಎಸ್ಪೆಷಲಿ ಈ ಭಾಷೆ, ಕನ್ನಡ, ನಾಡು, ನುಡಿ, ಸಿಂಪತಿ, ಕಣ್ಣೀರು ಇದಕ್ಕೆ ಬೇಗ ಕರಗ್ತಾರೆ, ಬೇಗ ಎಮೋಷನಲ್ ಫೂಲ್ಗಳಾಗ್ತಾರೆ. ಪ್ರತಾಪ್ ವಿಚಾರದಲ್ಲೂ ಅದೇ ಆಗ್ತಿದೆ. ಆ್ಯಂಡ್ ಪ್ರತಾಪ್ ಸಪೋರ್ಟ್ ಮಾಡೋದ್ರಲ್ಲಿ ಏನು ಬೇಜಾರಿಲ್ಲ. ಪ್ರತಾಪ್ ಯಾಕೆ ಸಪೋರ್ಟ್ ಮಾಡಬೇಕು ಅಂದ್ರೆ ಪ್ರತಾಪ್ ನಮ್ಮನ್ನ ಎಂಟರ್ಟೈನ್ ಮಾಡಬೇಕು, ಪ್ರತಾಪು ಟಾಸ್ಕ್ ಆಡಬೇಕು, ಪ್ರತಾಪು ಜನರ ಪ್ರೀತಿ ಗಳಿಸ್ಬೇಕು. ಇದೆಲ್ಲವೂ ಸೇರಿದ್ರೇನೆ ಟ್ರೋಫಿ ಗೆಲ್ಲೋದಕ್ಕಾಗೋದು, ಸಿಂಪತಿಯಿಂದ ಗೆಲ್ಲೋದಕ್ಕಾಗಲ್ಲ. ಆ್ಯಂಡ್ ಪ್ರತಾಪನ್ ಜಾಸ್ತಿ ಜನ ಇವಾಗ ಇಷ್ಟಪಡ್ತಾ ಇರೋದಕ್ಕೆ ಕಾರಣ ಏನು? ಎಲ್ಲರೂ ಟಾರ್ಗೆಟ್ ಮಾಡ್ತಾರೆ, ಹೋಗ್ತಾನೆ ಬಾತ್ರೂಮಲ್ಲಿ ಕೂತ್ಕೊಂಡು ಅಳ್ತಾನೆ ಅಂತ.
ಸಿಂಪತಿಗೋಸ್ಕರ ಅಳ್ತಾನೆ ಅನ್ನೋ ಕಾರಣಕ್ಕೋಸ್ಕರ ಗೆಲ್ಲೋದಕ್ಕಾಗಲ್ಲ. ಆ್ಯಂಡ್ ಪ್ರತಾಪ್ ಕಡೆಯಿಂದನೂ ಬೇಕು, ಒಂದು 2 ದಿವಸ ಸುದೀಪ್ ಸರ್ ಮುಂದೆ ಒಂದು ದಿವಸ ಡ್ಯಾನ್ಸ್ ಮಾಡ್ದ, ಮತ್ತೆ ಇನ್ನೊಂದಷ್ಟು ಒಂದು 2-3 ಟಾಸ್ಕ್ಗಳನ್ನ ಆಡಿದ್ರು. ಅದು ಬಿಟ್ರೆ ಮನೇಲಿರೋರು ಕಂಪೇರ್ ಮಾಡಿದ್ರೆ ಪ್ರತಾಪ್ ಸ್ವಲ್ಪ ಕಡಿಮೆ ಆಡಿದ್ದಾರೆ. ಸೊ ಟ್ರೋಫಿ ಗೆಲ್ಬೇಕಂದ್ರೆ ಎಲ್ಲವೂ ಕೌಂಟ್ ಆಗುತ್ತೆ, ಓಟ್ ಬರಬಹುದು. ಫಾರ್ ಎಕ್ಸಾಂಪಲ್ ದಿ ಬೆಸ್ಟ್ ಸೀಸನ್ ಅಂತ ಹೇಳಿದ್ರೆ 4th ಸೀಸನ್ ಪ್ರಥಮ್ ಅವ್ರು ಇದ್ದಿದ್ದು ಅಂತ ತುಂಬಾ ಜನ ಹೇಳ್ತಾರೆ. ಈಗ ಒಂದು ಮನೆ ಒಳಗಡೆ ಪ್ರಥಮನ್ ಕಳಿಸ್ತಾರೆ, ಅದೇ ಮನೆ ಒಳಗಡೆ ನರೇಂದ್ರ ಮೋದಿನ ಕಳಿಸ್ತಾರೆ. ಪ್ರಥಮ್ ಫುಲ್ ಎಂಟರ್ಟೈನ್ ಮಾಡ್ತಾರೆ, ಮೋದಿ ಸುಮ್ಮನೆ ಕೂತಿರ್ತಾರೆ. ಓಟ್ ಯಾರಿಗೆ ಬೀಳುತ್ತೆ? ಮೋದಿಗೆ ಬೀಳುತ್ತೆ ಅಲ್ವಾ? ಸೊ ಯಾವ ಅಜೆಂಡದ ಮೇಲೆ ಗೆಲ್ಸೋದಕ್ಕಾಗುತ್ತೆ ಓಟ್ ಬಿತ್ತು ಅಂತ? ಓಕೆ, ಸೊ ಎಲ್ಲವನ್ನು ಕನ್ಸಿಡರ್ ಮಾಡಬೇಕಾಗುತ್ತೆ. ಈಗ ಒಂದು ಸುಮ್ಮನೆ ಥಾಟ್ ಇದನ್ನ ಯಾರು ಮಾಡಲ್ಲ, ಟ್ರೈನು ಮಾಡಲ್ಲ, ಗೆದ್ದವ್ರನ್ನೆಲ್ಲ ಸೇರಿಸ್ಬಿಟ್ಟು ಒಂದು ಸೀಸನ್ಗೆ ಹಾಕಿ ಕಳಿಸ್ಬೇಕು. ಅವಾಗ ಯಾರು ಬೆಸ್ಟು, ನಾವ್ ಯಾಕೆ ಅವ್ರನ್ನ ಆಯ್ಕೆ ಮಾಡಿದ್ವಿ ಅಥವಾ ಹೆಂಗ್ ಗೆದ್ರು ಮಾಡಿದ್ರು ಅದನ್ನೊಂದು ಸಣ್ಣ try ಮಾಡಿದ್ರು. ಸೀಸನ್ 15 ಆದ್ಮೇಲೆ ಕಳಿಸಬಹುದು, 15 ಕಂಟೆಸ್ಟೆಂಟ್ ಬೇಕಲ್ವಾ? 15 ಆದ್ಮೇಲೆ ಅಲ್ವಾ? ಅರುಣ್ ಸಾಗರ್ ಅವರು ಎಲ್ಲರೂ ಬಂದಿದ್ರು ಒಂದ್ಸರಿ. ಹೌದೌದು, ಗೆದ್ದವ್ರನ್ನ ಹೇಳ್ತಾರೆ. ಗೆದ್ದವ್ರನ್ನ ಅಷ್ಟೇ ಕಳಿಸು. ಗೆದ್ದವ್ರು ಯಾರು ಬಂದಿದ್ದಾರೆ? ಗೆದ್ದವ್ರು ಯಾರು? ಶ್ರುತಿ ಅವ್ರು ಹೋಗಿ ಬಂದ್ರು ಅಷ್ಟೇ, ಬಟ್ ದಟ್ ಇಸ್ ನಾಟ್ ಲೈಕ್ ಮನೇಲಿ ಇರಕ್ಕೆ ಅಂತ ಬಂದಿಲ್ಲ. ಕಂಟೆಸ್ಟೆಂಟ್ ಆಗಿ ಯಾರು ಹೌದು ಹೌದು ಹೌದು. ಹೇಳಿ ಭೂಮಿಕಾ, ಹೇಳಿ ಹೆಂಗಿರುತ್ತೆ? ಚೆನ್ನಾಗಿರುತ್ತಲ್ಲ? ನಿಜವಾಗ್ ಚೆನ್ನಾಗಿರುತ್ತೆ, ಯಾಕಂದ್ರೆ ವಿನ್ನರ್ ಮತ್ತೆ ರನ್ನರ್ ಅಪ್ ನ ಕಳಿಸ್ಬೇಕು. ರನ್ನರ್ ಅಪ್ ಒಂದು ಚಾನ್ಸ್ ಸಿಗ್ಲಿ ಅಂತ. ಹಂಗೆ ಅದು ಅಲ್ಲೇನೋ ಸಿಕ್ಕಿದ್ರೆ ಸಿಗ್ಬೋದೇನೋ ಅಂತ ಅಷ್ಟೇ. ಈಗ 5 ಜನ ಉಳ್ಕೊಂಡಿದ್ದಾರೆ. ನಾವು ತುಕಾಲಿ ಸಂತೋಷ್ ಅವ್ರ ಬಗ್ಗೆ ತುಂಬಾ ಮಾತಾಡಿದ್ವಿ ಇನ್ ದ ಸೆನ್ಸ್ ಕಾಮಿಡಿ ಮಾಡೋದಕ್ಕಿಂತ ಪಾಪ ಅವರು ಕಾಂಟ್ರವರ್ಸಿ ಅನ್ನೋದಕ್ಕಿಂತಲೂ ಹೆಚ್ಚಾಗಿ ಬೇರೆಯವ್ರನ್ನ ಕಾಲು ಎಳೆದಿದ್ದೇ ಹೆಚ್ಚು. ಬಟ್ ಎಲ್ಲೋ ಇನ್ನು ಆ ಕಾಮಿಡಿ ಝೋನರ್ ಇಂದ ಇದ್ದಿದ್ರೆ ಅಥವಾ ಆ ವಿಚಾರಗಳು ಏನು ನಾವು ಬೇರೆ ಬೇರೆ ಸೀಸನ್ ಅಲ್ಲಿ ಬೇರೆ ಬೇರೆಯವ್ರನ್ನ ನೋಡಿದ್ವಿ, ಪಾವಗಡ ಮಂಜು ಆಗಿರ್ಬೋದು, ಅವ್ರು ಎಂಟರ್ಟೈನ್ ಮಾಡಿದಷ್ಟು ಯಾರು ಎಂಟರ್ಟೈನ್ ಮಾಡೋದಕ್ಕೆ ಸಾಧ್ಯನೇ ಇಲ್ಲ ಬಿಗ್ ಬಾಸ್ ಅಲ್ಲಿ, ಆಯ್ತಾ? ಬಟ್ ಅವ್ರ ಬ್ಯಾಕ್ ಗ್ರೌಂಡ್ ಅನ್ನೇ ಮರ್ತು ಬಿಡ್ತಾರೆ ಎಷ್ಟೋ ಜನ ಅಲ್ಲಿಗೆ ಹೋದ್ಮೇಲೆ, ಒಳಗಡೆ ಹೋದ್ಮೇಲೆ ಅಂತ. ಏನ್ ಹೇಳ್ತೀರಿ ಭೂಮಿಕಾ? ಹೌದು, ಇಲ್ಲ ಬಟ್ ತುಕಾಲಿ ಸಂತೋಷ್ ಈ ವೇದಿಕೆನ ಅಷ್ಟು ಚೆನ್ನಾಗಿ ಕಾಮಿಡಿಗೋಸ್ಕರ ಯೂಸ್ ಮಾಡ್ಕೊಂಡಿಲ್ಲ ಅಂತ ನನ್ಗೆ ಅನ್ಸುತ್ತೆ. ಅವ್ರು ಮಾಡ್ತಿದ್ದ ಕಾಮಿಡಿ ಅಲ್ಲಿರೋ ಕಂಟೆಸ್ಟೆಂಟ್ ಗಳ ಮೇಲೆ ತುಂಬಾ ಪರಿಣಾಮ ಬೀಳ್ತು, ಅದ ಕೆಟ್ಟದಾಗಿ. ಅಂದ್ರೆ ಎಲ್ಲರೂ ತುಂಬಾ ಜನ ಬೇಜಾರ್ ಮಾಡ್ಕೊಂತ ಇದ್ರು. ಇವರು ಅದನ್ನ ಎಲ್ಲ ಹೇಳದ್ಮೇಲೆ ನಾನ್ ತಮಾಷೆ ಮಾಡ್ದೆ, ನಾನ್ ಕಾಮಿಡಿ ಮಾಡ್ದೆ ಅಂತ ಹೇಳಿದಾಗ ಅದನ್ನ ರಿಸೀವ್ ಮಾಡ್ಕೊಳ್ಳೋಷ್ಟು ದೊಡ್ಡ ಮನ್ಸು ಯಾರಿಗೂ ಇರಲ್ಲ. ಅಂದ್ರೆ ಆಚೆಯಿಂದ ನೋಡೋ ಜನಕ್ಕೂ ಗೊತ್ತಾಗುತ್ತೆ, ಅಲ್ಲಿರೋ ಕಂಟೆಸ್ಟೆಂಟ್ ಗಳು ಕೂಡ ಬೇಜಾರ್ ಮಾಡ್ಕೊಂಡಿರ್ತಾರೆ. ನನ್ಗೆ ತುಕಾಲಿ ಸಂತೋಷ್ ಬಗ್ಗೆ ನನ್ಗೆ ಯಾವತ್ತೂ ಅವ್ರು ಕಾಮಿಡಿ ಮಾಡ್ತಾರೆ ಅಂತ ಅನ್ಸ್ಲೇ ಇಲ್ಲ. ಅವ್ರು ಏನ್ ಹೇಳ್ತಾರೆ, ಶಾಲ್ ತಗೊಂಡು ಚಪ್ಲಿಲಿ ಹೊಡಿತಾರಲ್ಲ, ಹಂಗಿತ್ತು. ನಿಜ ಹೇಳ್ಬೇಕು ಅಂದ್ರೆ ಅದ್ ಇದ್ದಿದ್ದ ಕೆಲವು ಸಿಚುವೇಶನ್ಸ್ ಎಲ್ಲ ಹಾಗೆ ಇತ್ತು. ಬಟ್ ಅವ್ರಿಗೆಲ್ಲೋ ಅವ್ರಿಗೆ ತುಂಬಾ ಲೈಕ್ ಫ್ರೆಂಡ್ಶಿಪ್ ಬಾಂಡಿಂಗ್ ಒಂದ್ ಬೆಳೀತು ಅಂದ್ರೆ ಅದು ವರ್ತೂರ್ ಸಂತೋಷ್ ಜೊತೆನೆ ಅಂತಾನೆ ಹೇಳ್ಬೋದು. ಬೇರೆ ಎಲ್ರು ಕಾಲ್ ಎಳ್ದಿದೆ ಅವ್ರೊಬ್ಬರನ್ನ ಬಿಟ್ರೆ. ಅವ್ರ ಬಗ್ಗೆನೂ ಮಾತಾಡಿದಾರೆ, ಬಟ್ ಅದೆಲ್ಲೋ ಏನೋ ಪರವಾಗಿಲ್ಲ. ಅವ್ರಿಬ್ರು ಮೈನಸ್ ನ ಪ್ಲಸ್ ಮಾಡ್ಕೊಂಡು ಹೆಂಗೋ ಇಬ್ರು ಕೊನೆವರೆಗೂ ಜೊತೆಲಿ ಇದ್ರು. ನೆಕ್ಸ್ಟ್ ಇವಾಗ ನೆನ್ನೆ ತಾರೆ ತುಕಾಲಿ ಹೋದ್ರು. ಮೋಸ್ಟ್ಲಿ ಇವತ್ತು ಅವ್ರು ಆದ್ಮೇಲೆ ಮೋಸ್ಟ್ಲಿ ಹೋಗೋದು ವರ್ತೂರ್ ಸಂತೋಷ ಇರ್ಬೋದು ಅಂತ ನಂಗೆ ಅನ್ಸುತ್ತೆ. ಅವ್ರೇನು ಫಿನಾಲೆಗೆ ಟಾಪ್ 3 ಅಲ್ಲಿ ಇರುವಂತ ಕಂಟೆಸ್ಟೆಂಟ್ ಅಲ್ಲ ಅಂತ ಅನ್ಸುತ್ತೆ ನನ್ಗನ್ಸುತ್ತೆ. ಹೌದು. ಬಟ್ ಇಲ್ಲಿ ನಾವು ಸೋಷಿಯಲ್ ಮೀಡಿಯಾನೇ ಬೇರೆ ಬೇರೆ ಕತೆ ಹೇಳತ್ತೆ. ನಾವು ಕಾಲ್ ಮಾಡಿದವರು ಆಲ್ಮೋಸ್ಟ್ ಎಲ್ಲರೂ ಪ್ರತಾಪ್ ಸಂತೋಷ್ ಬಿಟ್ರೆ ಬೇರೆ ಹೆಸರುಗಳು ಹೇಳೋದು ತುಂಬಾ ಕಡಿಮೆ. ಸೊ ಅದ್ರಲ್ಲಿ ಒಂದಿಬ್ರು ಸಂಗೀತ ಅನ್ಬೋದು, ಇನ್ನೊಂದಿಬ್ರು ವಿನಯ್ ಅನ್ಬೋದು. ಬಟ್ ಅವಿನಾಶ್, ಕಾರ್ತಿಕ್ ವಿಚಾರಕ್ಕೆ ಮಾತಾಡೋದಾದ್ರೆ ವರ್ತೂರ್ ಸಂತೋಷ್ ಬಗ್ಗೆನೂ ಅಷ್ಟೇ. ವರ್ತೂರ್ ಸಂತೋಷ್ ಯಾವಾಗ ಆ ಒಂದ್ ಪೆಂಡೆಂಟ್ ವಿಷಯದಲ್ಲಿ ಆಚೆ ಹೋದ್ರು, ಆಚೆ ಹೋಗೋವರೆಗೂ ತುಂಬಾ ಸಿಕ್ಕಾಪಟ್ಟೆ ಕ್ರೇಜ್ ಇತ್ತು ವರ್ತೂರ್ ಸಂತೋಷ್ ಬಗ್ಗೆ. ಒಂಥರ ಒಪಿನಿಯನ್ ಬೇರೆ ತರ ಆಯ್ತು. ಅವರೇ ವಿನ್ನರ್ ಆಗ್ತಾರನೋ ಅಂತ ಸಿಚುವೇಶನ್ ಕೂಡ ನಾವ್ ಅಂದ್ಕೊಂಡಿದ್ವಿ. ಓಕೆ, ವರ್ತೂರ್ ಸಂತೋಷ್ ಎಲ್ಲಾರು ವಿನ್ ಆಗ್ಬೋದೇನೋ ಅನ್ನೋ ತರ ನನ್ಗೂ ಅನ್ಸಿತ್ತು. ಯಾವಾಗ ಅಲ್ಲಿ ಹೋಗಿ ಒಳಗ್ ಬಂದ್ರು, ಅದಾದ್ಮೇಲೆ ಅವ್ರ ಆಟ ಅವ್ರು ಒಂದ್ ಮಾತು ಹೇಳಿದ್ರು, ಇವಾಗಿಂದ ಗೇಮ್ ಶುರು ಮಾಡ್ತೀನಿ ಅಂತ ಯಾವಾಗ ಅಂದ್ರು, ಅವಾಗ ಅನಿಸ್ತು ಇಲ್ಲ ಅವ್ರು ಆಚೆ ಹೋಗಿ ಬಂದ್ಮೇಲೆ ಏನೋ ಚೇಂಜ್ ಆಗಿರ್ಬೋದು, ಅಲ್ಲೇನೋ ಅವ್ರಿಗೆ ಮಾಡಿರ್ಬೋದು ಅಂತ ಏನ್ ಬದಲಾವಣೆಗಳು ಕಾಣಲಿಲ್ಲ, ಸ್ವಲ್ಪ ಫೀಡ್ ಆಗಿರ್ಬೋದು ಅವ್ರಿಗೆ ಅಂತ ಎಲ್ಲೋ ಅನಿಸ್ತು. ಅಂದ್ರೆ ಪರ್ಸನಲ್ ನನಗೆ ಅನ್ಸಿರೋದು, ಬೇರೆಯವ್ರಿಗೆ ಅನಿಸ್ತಾ ಕರೆಕ್ಟ್ ಎಕ್ಸಾಕ್ಟ್ಲಿ ಓಕೆ ಅದೇ ಬಿಗ್ ಬಾಸ್ ತರ ಇಲ್ಲಿ ಎಲ್ಲಾರ್ದು ಒಂದೊಂದು ಅಭಿಪ್ರಾಯಗಳಿದ್ದೇ ಇರುತ್ತೆ. ಅವಿನಾಶ್, ಕಾರ್ತಿಕ್ ಅಂತ ಬಂದಾಗ ತುಂಬಾ ಚೆನ್ನಾಗಿ ಆಡ್ತಾ ಇದ್ದ ಒಬ್ಬ ವ್ಯಕ್ತಿ. ಸೊ ಈಗ ಕೆಲವರು ಆಂಗಲ್ ಇಂದ ಸಂಗೀತಾನೇ ಕಾರ್ತಿಕ್ ಮೋಸ ಮಾಡಿದ್ರು, ಅಥವಾ ಸರಿಯಾಗಿ ನಡೆಸ್ಕೊಳ್ಳಿಲ್ಲ, ಅಥವಾ ಕಾರ್ತಿಕ್ಗೆ ಫ್ರೆಂಡ್ಶಿಪ್ಗೆ ಧೋಕಾ ಮಾಡಿದ್ರು. ಒಂದು 2-3 ಪಾಪ ಇನ್ಸಿಡೆಂಟ್. ತನಿಷಾ ವಿಷಯಕ್ಕೂ ಹಂಗೆ ಆಯ್ತು, ಸಂಗೀತ ವಿಷಯಕ್ಕೂ ಹಂಗೆ ಆಯ್ತು, ನಮ್ರತ ಬೇರೆ ಹುಡುಗಿರ ವಿಷಯಕ್ಕೆ ಆಗಿರೋದು, ಆಮೇಲೆ ವಿನಯ್ ವಿಷಯನೂ ತಗೋಬಹುದು. ಬಟ್ ಇಲ್ಲಿ ಕಾರ್ತಿಕ್ನ ನೋಡೋರ್ ದೃಷ್ಟಿ ಕೋನಗಳು ಒಂದೊಂದು ಸಂದರ್ಭದಲ್ಲಿ ಒಂದೊಂದ್ ತರ ಬದಲಾಗ್ತಾ ಹೋಗ್ತು. ಏನ್ ಹೇಳ್ತೀರಿ?
ಕಾರ್ತಿಕ್ ನನ್ನ ಪ್ರಕಾರ ಜೆನ್ಯೂನ್ ಆಗಿದ್ದಾರೆ. ಕಾರ್ತಿಕ್ಗೆ ಬೇರೆಯವ್ರ ರೀತಿ ಮೈಂಡ್ ಗೇಮ್ ಗೊತ್ತಿಲ್ಲ. ಯಾರ ಸಹವಾಸ ಮಾಡಿದ್ರೆ ನನಗೆ ಮೈಲೇಜ್ ಸಿಗುತ್ತೆ, ಯಾರ ಸಹವಾಸ ಮಾಡಿಲ್ಲ ಅಂದ್ರೆ ನಾನು ನೆಗೆಟಿವ್ ಆಗ್ತೀನಿ, ಪಾಸಿಟಿವ್ ಆಗ್ತೀನಿ, ಇದು ಕಾರ್ತಿಕ್ ಗೊತ್ತಿಲ್ಲ. ಜೆನ್ಯೂನ್ ಆಗಿ ಸಂಗೀತ ಜೊತೆ ಇದ್ರು, ಯಾವುದೋ ಕಾರಣಕ್ಕೆ ಬೇರೆ ಆದ್ರು, ಹಿಂದೆ ಬಂದ್ರು, ಮತ್ತೆ ಮನೆ ಅಂದ್ಮೇಲೆ ಯಾರೋ ಒಬ್ರು ಫ್ರೆಂಡ್ಶಿಪ್ ಬೇಕೇ ಬೇಕು. ಯಾರಿಲ್ಲ, ಈಗ ವಿನಯ್ಗೆ ದೊಡ್ಡ ಗುಂಪೇ ಇತ್ತು, ಅವರೆಲ್ಲ ಕುತ್ಕೊಳ್ತಾ ಇದ್ರು, ಮಾತಾಡ್ತಾ ಇದ್ರು, ಹೊರತೂರ್ಗೆ ತುಕಾಲಿ ಇದ್ರು. ಅಂಡ್ ಫಸ್ಟ್ ಕಾರ್ತಿಕ್ಗೆ ಸಂಗೀತ ಇದ್ರು. ಸಂಗೀತ ದೂರ ಹೋದಾಗ 24 hours ನೀವೇನ್ ಮಾಡೋದಕ್ಕಾಗುತ್ತೆ? ನಾವು ಹೊರಗಡೆ ಇದ್ರೆ ನಮ್ದೊಂದು ದಿನಚರಿ ಇರುತ್ತೆ, ಇಷ್ಟೊತ್ತು ನಿದ್ದೆ, ಇಷ್ಟೊತ್ತು ಕೆಲಸ ಅಂತ. ಅವ್ರ ಕೆಲಸ ಇಲ್ಲ, ಎಂಟರ್ಟೈನ್ ಮಾಡೋದು, ಮನೇಲಿ ಎದ್ದಿರೋದೇ ಕೆಲಸ. ಸೊ ಯಾರು ಇಲ್ಲ ಅಂದಾಗ ಸಂಗೀತ ಸಹವಾಸ ಮಾಡಿದ್ರು. ಅದಾದ್ಮೇಲೆ ತನಿಷಾ ಜೊತೆ ಇದ್ರು, ಅದಾದ್ಮೇಲೆ ನಮ್ರತಾ ಇದ್ರು, ಯಾರೋ ಒಬ್ರು ಬೇಕೇ ಬೇಕಾಗಿತ್ತು. ಬಟ್ ಮೈಂಡ್ ಗೇಮ್ ಗೊತ್ತಿಲ್ಲ ಕಾರ್ತಿಕ್ಗೆ. ಜೆನ್ಯೂನ್ ಆಗಿದ್ದಾರೆ ಅಂಡ್ ಹಿ ಇಸ್ ಆಲ್ ರೌಂಡರ್. ಒಂದ್ 2 ವಾರ ಸ್ವಲ್ಪ ಹಿಂದೆ ಸರಿದ್ರು, ನಾವು ಬ್ಯಾಕ್ ಟು ಫಾರ್ಮ್. ಫಿನಾಲೆ ರೇಸಲ್ಲಿ ಅವರು ಇದ್ದಾರೆ, ಈಗ ಅಗ್ರೆಷನ್ ಅವರು ಶುರು ಮಾಡಿದ್ದಾರೆ. ಸಂಗೀತ ಅಂದ್ರೆ ಎಲ್ಲೋ ಒಂದ್ ಕಡೆ ಸಾಫ್ಟ್ ಕಾರ್ನರ್ ಇತ್ತು. ಮೊನ್ನೆ ಯಾವುದೋ ಒಂದು ಎಪಿಸೋಡಲ್ಲಿ ಮೇಡಮ್ ನಾನು ಗೆಲ್ಲೋದಕ್ಕೆ ಬಂದಿರೋದು, ಈ ಥರದ್ದು ಒಂದಷ್ಟು ಅಗ್ರೆಷನ್ ಶುರುವಾಗಿದೆ. ಕಾರ್ತಿಕ್ ಆಬ್ವಿಯಸ್ಲಿ ಫಾರ್ಮಲ್ಲಿ ಇದ್ದಾರೆ ಅಂಡ್ ಟಾಪ್ 3 ಫಾರ್ ಶೋರ್ ಅಂತ ನನ್ಗೆ ಅನಿಸ್ತಾ ಇದೆ. ನನಗೂ ಆ ಒಂದು ಬಿಲೀವ್ ಇದೆ ಸದ್ಯಕ್ಕೆ ಕಾರ್ತಿಕ್ ಅನ್ನುವಂಥ ವಿಚಾರ. ಎಸ್ ವೀಕ್ಷಕರೇ, ಈಗ ಕಾರ್ತಿಕ್, ಸಂಗೀತ, ವಿನಯ್, ವರ್ತೂರ್ ಸಂತೋಷು, ಅದರ ಜೊತೆಗೆ ಡ್ರೋನ್ ಪ್ರತಾಪ್. ಸೊ ಯಾರು ಗೆಲ್ತಾರೆ ಅನ್ನೋದು ನಮಗೂ ಕೂಡ ಗೊತ್ತಿಲ್ಲ. ಇಟ್ಸ್ ಜಸ್ಟ್ ಅವ್ರ ಆಟದ ಮೇಲೆ ಈ ಹಿಂದಿನ ಸೀಸನ್ಸ್ ತಗೊಂಡ ನಿರ್ಧಾರ ಅದೇ ಡಿಸೈಡ್ ಆಗುತ್ತಾ, ಅಥವಾ ಇನ್ನೇನೋ 5ರಲ್ಲಿ ಒಬ್ಬರೇ ಗೆಲ್ಲಬೇಕು ಬಟ್ 5ರಲ್ಲಿ ಜಾಸ್ತಿ ಜನ ಪ್ರಿಡಿಕ್ಟ್ ಮಾಡಿರೋರೇ ಗೆಲ್ತಾರಾ ಇಲ್ವಾ? ಈ ಥರದ ಅನೇಕ ಪ್ರಶ್ನೆಗಳಿದೆ. ಉತ್ತರ ಸಿಗಕ್ಕೆ ಒಂದಷ್ಟು ಗಂಟೆಗಳಿದೆ. ಅದಕ್ಕೆ ಮುನ್ನೆ ನಾವು ಒಂದಷ್ಟು ಚರ್ಚೆ ಮಾಡೋಣ ಅಂತ ಇಲ್ಲಿ ಕೂತ್ಕೊಂಡಿದ್ದೀವಿ, ಮಾತಾಡೋಣ ಅಂತ. ಮಾತುಕತೆ ಮುಂದುವರಿಯುತ್ತೆ. ನೀವು ಕೂಡ ಕಾಲ್ ಮಾಡಿ ಮಾತಾಡಿ. ಒಂದು ಬ್ರೇಕ್ ನಂತರ ವಾಪಸ್ ಬರ್ತೀವಿ.